ಭಾವುಕರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನಂತರಂಗಾರ್ಯ ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೌ ವೈರಾಗ್ಯಭಾಗ್ಯೋರಧೌ ವೇದಾಂತಾರ್ಥಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಿಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वैगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्ग श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनुतं श्रीनिवासमुनिं भजे। श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि दिनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। पिगाहे आमुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहम् यस्य नैगमिकं तत्त्वं हस्तामलगताङ्गतं यस्य सारस्वरस्रोतो कुलामोदवासितं श्रुतीनां विश्रमायालं छठारिं तमुपास्महे। वन्दे वैकुण्ठसेनान्यं देवं सूत्रवतीसकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलाग्रहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् इति परिवृढोद्गीता नामदर्शेदञ्च स निगोपरिषन्नेदीयां संनिरामयमाशयं जननपदवी यातायातश्रमापहरां धियं जनेतु समे देवः श्रीमान् धनञ्जयसारथिः सन्तस्सारल्यः चित्ततमः प्रभृतिनीमिमां भजन्तु भगवद्गीता भाष्यतात्पर्यचन्द्रिकां। श्रीमते रामानुजाय नमः। ಒಂಬತ್ತನೇ ಅಧ್ಯಾಯದಲ್ಲಿ ಪರಮಾತ್ಮನು ಭಕ್ತಿ ಸ್ವರೂಪ ಪ್ರಧಾನವಾದ ಅರ್ಥ ಈ ಅಧ್ಯಾಯದಲ್ಲಿ ಅಂತ ಹೇಳಲ್ಪಟ್ಟಿತು. ಅದರಿಂದ ಅದರ ಭಕ್ತಿ ಸ್ವರೂಪವನ್ನು ಹೇಳುವ ಮೊದಲು, ಅದರ ಮಹಿಮೆಯನ್ನು ತಿಳಿಸೋಕ್ಕೆ ಮೊದಲು, ಭಕ್ತಿಯೋಗದಿಂದ ಉಪಾಸ್ಯನಾದ ಪರಮಾತ್ಮನು ತನ್ನ ಮಹಿಮೆಯನ್ನು ಹೇಳಿಕೊಂಡು, ಇಂತಹ ಮಹಿಮೆಯುಳ್ಳ ಪರಮಾತ್ಮನ ಉಪಾಸ್ಯನಾದವನು ಅವನನ್ನು ಉಪಾಸನೆ ಮಾಡುವಂತಹ ಈ ಭಕ್ತಿಯೋಗವೇ ಅಷ್ಟು ಆನಂದದಾಯಕವಾದದ್ದು. ಆದರೂ ಇದನ್ನು ಯಾಕೆ ಯಾರು ಮಾಡೋದಿಲ್ಲ ಅಂತ ಹೇಳಿದ್ರೆ, ಎಲ್ಲರೂ ಅವನು ಅತ್ಯಂತ ಸೌಲಭ್ಯದಿಂದ ಮನುಷ್ಯನಾಗಿ ಅವತಾರ ಮಾಡಿ, ಮನುಷ್ಯರಿಗೆ ಸಜಾತೀಯನಾಗಿ ಅವತಾರ ಮಾಡಿ ಬಂದಿರುವಾಗ ಸಾಮಾನ್ಯ ಮನುಷ್ಯನಂತೆ ಎಲ್ಲ ತಿಳಿದು ಅವನನ್ನು ಎಲ್ಲ ಅನಾದರ ಮಾಡ್ತಾರೆ, ಉದಾಸೀನರಾಗಿರ್ತಾರೆ. ಅವನ ವಿಷಯದಲ್ಲಿ ಎಷ್ಟೋ ಆಶ್ಚರ್ಯವಾದ ಚೇಷ್ಟಿತೆಗಳನ್ನೆಲ್ಲ ಅಲ್ಲಲ್ಲಿ ಆಗಾಗ ನೋಡಿದರೂ ಕೂಡ ಅದನ್ನು ಸಾಮಾನ್ಯರಂತೆ ಅವನನ್ನು ತಿಳಿದು ಅವನನ್ನು ಯಾರೂ ಕೂಡ ಅವನ ಸ್ವರೂಪವನ್ನು ತಿಳಿಯೋದಿಲ್ಲ. ಅದಕ್ಕೆಲ್ಲ ಏನು ಕಾರಣ ಅಂದರೆ ಅವರವರ ಪೂರ್ವಕರ್ಮಗಳೇ ಕಾರಣ ಅಂತ ಹೇಳಿ, ಅಂತಹವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಯಾಕೆ ಹೀಗಾಗುತ್ತೆ, ಯಾವ ಕಾರಣದಿಂದ ಆಗುತ್ತೆ, ಅದರ ಏನು ಫಲ ಅನ್ನೋದು ಈ ಶ್ಲೋಕದಲ್ಲಿ ಹಿಂದೆ ನೋಡಿದ್ವಿ ಹೋದ ಕ್ಲಾಸ್ನಲ್ಲಿ. ಮೋಘಾಶ ಮೋಘಕರ್ಮಾಣ ಮೋಘಜ್ಞಾನಾ ವಿಚೇತಸಃ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಇಲ್ಲಿ ಫಲವೂ ಹೇತು ಕಾರಣವೂ ಎರಡು ಹೇಳಲ್ಪಡುತ್ತೆ.
ಕಾರಣ ಏನು ಅಂತ ಹೇಳಿದ್ರೆ ಮೋಹಿನೀಂ ಪ್ರಕೃತಿಂ ಶ್ರಿತಾಹ, ನಮ್ಮ ಬುದ್ಧಿಯನ್ನು ಮೋಹಗೊಳಿಸುವಂತಹ, ಅಂದರೆ ಸರಿಯಾದ ಜ್ಞಾನವಿಲ್ಲದೆ ಇರೋ ಹಾಗೆ ಅಜ್ಞಾನ, ವಿಪರ್ಯ ಜ್ಞಾನ ಮೊದಲಾದದ್ದೆಲ್ಲ ಉಂಟಾಗುವ ಹಾಗೆ ಮಾಡಿಬಿಡುತ್ತೆ ಈ ಪ್ರಕೃತಿಯ ಒಂದು ಸಂಬಂಧ. ನಮ್ಮನ್ನು ರಾಜಸ ತಾಮಸ ವೃತ್ತಿ ನಮಗೆ ಬರೋ ಹಾಗೆ ಮಾಡಿಬಿಡುತ್ತೆ ಪ್ರವೃತ್ತಿ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಯಾವುದನ್ನೇ ಕರ್ಮವನ್ನು ಆರಂಭಿಸಿದ್ರು ಕೂಡ ಇಚ್ಛೆಪಟ್ಟು ಮಾಡಿದ್ರು ಅದಕ್ಕೆ ಫಲ ಸಿಗೋದಿಲ್ಲ, ಸರಿಯಾದ ಫಲ ಸಿಗೋದಿಲ್ಲ ಅವರಿಗೆ. ಅವರ ಇಚ್ಛೆ ಎಲ್ಲವೂ ಕೂಡ ನಿಷ್ಫಲವಾಗುತ್ತೆ. ಮತ್ತು ಅವರು ಯಾವ ಕರ್ಮವನ್ನು ಆರಂಭಿಸಿದ್ರೂ ಪೂರ್ಣಗೊಳಿಸೋದಕ್ಕಾಗೋದಿಲ್ಲ. ಎಲ್ಲ ಜ್ಞಾನವೂ ಕೂಡ ಅವರಿಗೆ ಸರಿಯಾದ ಯಥಾರ್ಥ ಜ್ಞಾನವಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಪರಮಾತ್ಮನಿಗೆ ಶೇಷಭೂತವಾದ ಚರಾಚರಾತ್ಮಕವಾದ ಪದಾರ್ಥಗಳಲ್ಲಿ ವಿಪರೀತ ಜ್ಞಾನವನ್ನು, ಎಲ್ಲ ಸ್ವತಂತ್ರವಾದದ್ದು, ನಾನೇ ನನಗೆ ಒಡೆಯ, ನಾನೇ ಶೇಷಿ, ಎಲ್ಲವೂ ನನಗೆ ಸೇರಿದ್ದು, ನನಗೆ ಫಲ ಬೇಕು ಕರ್ಮಗಳಿಂದ, ಈ ರೀತಿಯೆಲ್ಲ ಅವರಿಗೆ ವಿಪರೀತ ಜ್ಞಾನಗಳು ಎಲ್ಲದರಲ್ಲಿಯೂ ಇರೋದರಿಂದ ಪರಮಾತ್ಮನಿಗೆ ಸೇರಿದ ಎಲ್ಲ ಪದಾರ್ಥಗಳಲ್ಲಿಯೂ ವಿಪರೀತ ಜ್ಞಾನವನ್ನು ಹೊಂದಿರೋದ್ರಿಂದ ಅಂತಹ ಜ್ಞಾನವು ನಿಷ್ಫಲ. ಅಂತಹ ಜ್ಞಾನದಿಂದ ಅವರಿಗೆ ಸಂಸಾರದಿಂದ ಬಿಡುಗಡೆ ಆಗೋದಿಲ್ಲ. ಆದ್ದರಿಂದ ಎಲ್ಲ ಕಡೆಯಲ್ಲಿಯೂ ಅವರ ಮನಸ್ಸು, ಅವರ ಜ್ಞಾನವು ಹೇಗೆ ಅಂದರೆ ಯಾಥಾತ್ಮ್ಯವನ್ನು ತಿಳಿದಿಲ್ಲ. ಪದಾರ್ಥಗಳು ಹೇಗಿದೆ ಅನ್ನುವುದು ಪದಾರ್ಥದ ಸ್ವರೂಪ ತಿಳಿಯಿಲ್ಲ ಅವರಿಗೆ. ಅವನನ್ನು, ಸರ್ವೇಶ್ವರನಾದ ಪರಮಾತ್ಮನನ್ನು ಸಾಮಾನ್ಯವಾದ ಜನರಿಗೆ ಸಮ ಅಂತ ತಿಳಿದು ಅವರು ಏನೇನು ಮಾಡ್ತಾರೋ ಪರಮಾತ್ಮನನ್ನು ಕುರಿತು ಅಥವಾ ಯಾವುದನ್ನು ಉದ್ದೇಶಿಸಿ ಕಾರ್ಯಗಳನ್ನೆಲ್ಲ ಆರಂಭಿಸ್ತಾರೋ ಎಲ್ಲವೂ ವ್ಯರ್ಥವಾಗಿಬಿಡುತ್ತೆ ಅಂತ ಹೇಳುವಂತಹ ಶ್ಲೋಕ. ಅದನ್ನು ಭಾಷ್ಯಕಾರರ ಭಾಷ್ಯ ಓದಿದ್ದೆವು. ಮನುಷ್ಯತ್ವೇ ಪರಮಕಾರುಣಿಕತ್ವಾದಿ ಪರತ್ವ ತಿರೋಧಾನಕರಿ, ಅವನ ಪರತ್ವವನ್ನು ಮರೆಸಿಬಿಡಿಸುವಂತಹದ್ದು. ರಾಕ್ಷಸೀಂ ಆಸುರೀಂ ಚ ಮೋಹಿನೀಂ ಪ್ರಕೃತಿಮಾಶ್ರಿತಾ, ರಾಕ್ಷಸರಿಗೂ ಅಸುರರಿಗೂ ರಾಕ್ಷಸರಿಗೂ ಸಂಬಂಧಿಸಿದ ಗುಣಗಳನ್ನು ಉಳ್ಳಂಥದ್ದು. ಸತ್ವರಜಸ್ ತಮಸ್ಸುಗಳಲ್ಲಿ ರಜಸ್ಸು ತಮಸ್ಸು ಇದು ಹೇಳಲ್ಪಟ್ಟಿದೆ. ಆ ಗುಣಗಳನ್ನು ಉಳ್ಳದ್ದಾಗಿ ತ್ರಿಗುಣಾತ್ಮಕವಾದ ಪ್ರಕೃತಿ ಮೋಹಗೊಳಿಸುತ್ತೆ. ಅಂತಹ ಪ್ರಕೃತಿಯನ್ನೇ ಅವರು ಆಶ್ರಯಿಸಿದ್ದಾರೆ. ಅದರ ಸಂಬಂಧದಿಂದ ಅವರಿಗೆ ಅದರಲ್ಲಿಯೇ ಪ್ರವೃತ್ತಿ ಉಂಟಾಗುತ್ತೆ. ಆದ್ದರಿಂದ ಮೋಘಾಶಾಹ, ಮೋಘ ವಾಂಛಿತಾ ಅಂದರೆ ಆಸೆ ಅಂದರೆ ವಾಂಛಿತ, ಮೋಘ ಅಂದರೆ ವ್ಯರ್ಥ, ನಿಷ್ಫಲವಾದ ಆಸೆ ಉಳ್ಳವರಾಗ್ತಾರೆ, ಯಾವುದು ಪೂರ್ಣವಾಗೋದಿಲ್ಲ. ಮೋಘ ಕರ್ಮಾಣ, ಮೋಘ ಆರಂಭ, ಮೋಘ ಜ್ಞಾನ ಸರ್ವೇಷು ಮದೀಯೇಷು ಚರಾಚರೇಷು ಅರ್ಥೇಷು ವಿಪರೀತ ಜ್ಞಾನತೆಯ ನಿಷ್ಫಲ ಜ್ಞಾನ, ಎಲ್ಲದರಲ್ಲಿಯೂ ವಿಪರೀತವಾದ ಜ್ಞಾನ, ಸರಿಯಾದ ಜ್ಞಾನವೂ ಇಲ್ಲೋದಿಲ್ಲ. ಆದ್ದರಿಂದ ವಿಚೇತ ಸಹ ಸರ್ವತ್ರ ವಿಗತ ಯಾಥಾತ್ಮ್ಯ ಜ್ಞಾನ, ಯಾಥಾತ್ಮ್ಯ ಜ್ಞಾನವು ಅವರಿಂದ ದೂರ ಹೋಗಿಬಿಟ್ಟಿದೆ. ಎಲ್ಲ ಅಯಥಾರ್ಥವನ್ನೇ ತಿಳಿದಿದ್ದಾರೆ ಎಲ್ಲದರಲ್ಲಿಯೂ. ಹಾಗೆ ತಿಳಿದಿರೋದ್ರಿಂದ ಮಾಂ ಸರ್ವೇಶ್ವರಂ, ಸರ್ವೇಶ್ವರನಾದ ನನ್ನನ್ನು ಇತರ ಸಮಮ್ಮತ್ವ, ಇತರರಿಗೆ ಸಮ ಅಂತ ತಿಳಿದು ಮೈ ಯತ್ ಕರ್ತುಮಿಚ್ಛಂತಿ ಯದುದ್ದೇಶ್ಯ ಆರಂಭಾನ್ ಕುರ್ವತೆ ತತ್ಸರ್ವಂ ಮೋಘಂ ಭವತಿ. ಈ ರೀತಿ ಅವನನ್ನು ತಿಳಿದು ಅವನ ವಿಷಯದಲ್ಲಿ ಇವರು ಏನು ಮಾಡ್ತಾರೋ, ಏನೆಲ್ಲ ಆರಂಭಿಸ್ತಾರೋ ಎಲ್ಲವೂ ವ್ಯರ್ಥವಾಗುತ್ತೆ. ಪರತ್ವವನ್ನು ತಿಳಿದೆ ಸಾಮಾನ್ಯ ಮನುಷ್ಯನಂತೆ ಅವರನ್ನು ತಿಳಿದುಬಿಟ್ರು. ಅದಕ್ಕೆ ತಾತ್ಪರ್ಯ ಚಂದ್ರಿಕೆಯನ್ನು ನಾವು ನೋಡಬೇಕಿತ್ತು. ಮೋಘಾಶಾಹ ಅನ್ನೋದ್ರಿಂದ ಹೇತು ಫಲೇ ಪ್ರತಿಪಾದ್ಯೇತೆ, ಹೇತು ಮತ್ತು ಫಲ ಎರಡು ಹೇಳಲ್ಪಡುತ್ತೆ. ಯಾಕೆ ಅವಜಾನಂತಿ ಅಂತ ಹೇಳಿದ್ರಲ್ಲ, ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನುಮಾಶ್ರಿತಂ ಅಂತ ಹೇಳಿದ್ರಲ್ಲ. ಆದ್ದರಿಂದ ಅವರು ಪರಂಭಾವಂ ಅಜಾನಂತಹ ಮಮ ಭೂತಮಹೇಶ್ವರಂ, ಭೂತಮಹೇಶ್ವರನಾದ ನನ್ನ ಪರತ್ವ ಭಾವವನ್ನು ತಿಳಿದಿಲ್ಲ ಅವರು ಅನ್ನೋದು ಅರ್ಥ ಅಲ್ಲಿ. ಹಾಗೆ ಅದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಕಾರಣವು ಅದರಿಂದ ಆಗುವ ಫಲವು ಎರಡೂ ಇಲ್ಲಿ ಹೇಳಲ್ಪಡುತ್ತೆ, ಹೇತು ಮತ್ತು ಫಲ. ಮೊದಲು ಕಾರಣ ಹೇಳಿ ಆಮೇಲೆ ಫಲ ಹೇಳಬೇಕು. ಆದರೆ ಶ್ಲೋಕದಲ್ಲಿ ಮೊದಲು ಫಲ ಹೇಳಿ ಆಮೇಲೆ ಕಾರಣ ಹೇಳಿದೆ. ಮೊದಲನೆಯ ಅರ್ಧ ಭಾಗದಲ್ಲಿ ಅದರಲ್ಲಿ ಅವರಿಗೆ ಯಾವುದು ಫಲ ಹೇಳಲ್ಪಟ್ಟಿತ್ತು, ಮೋಘಾಶಾಹ ಮೋಘ ಕರ್ಮಾಣ ಮೋಘ ಜ್ಞಾನ. ಕಾರಣ ಏನು ಅಂದರೆ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾ. ವ್ಯಾಖ್ಯಾನದಲ್ಲಿ ಮೊದಲು ಕಾರಣವನ್ನು ಹೇಳಿ ಆಮೇಲೆ ಫಲವನ್ನು ಹೇಳ್ತಾರೆ. ಯಾಕೆಂದರೆ ಅರ್ಥಕ್ರಮವು ಪಾಠಕ್ರಮಕ್ಕಿಂತ ಬಲವಾದದ್ದರಿಂದ ಪಾಠಕ್ರಮದಲ್ಲಿ ಮೊದಲು ಫಲ ಹೇಳಿಬಿಟ್ಟು ಆಮೇಲೆ ಅದಕ್ಕೇನು ಕಾರಣ ಅಂತದ್ದು ಹೇಳಲ್ಪಟ್ಟಿದೆ ಎರಡು ಭಾಗದಲ್ಲಿ. ವ್ಯಾಖ್ಯಾನ ಮಾಡುವಾಗ ಅರ್ಥಕ್ರಮವು ಬಲವಾದ್ದರಿಂದ ಮೊದಲು ಕಾರಣವನ್ನು ಹೇಳ್ತಾರೆ. ರಾಕ್ಷಸೀಂ ಆಸುರೀಂ ಮೋಹಿನೀಂ ಪ್ರಕೃತಿಮಾಶ್ರಿತಾ
ಈ ಕಾರಣದಿಂದ ಈ ಫಲ ಬರುತ್ತೆ ಅವರಿಗೆ. ಅಂದರೆ ಹೇತು ಫಲೇ ಪ್ರತಿಪಾದ್ಯತೆ. ಮೋಹನ ಪ್ರಕೃತಿ ಆಶ್ರಯಣಂ ಹಿ ಮೋಘಾಶತ್ವಾದವು ಹೇತು ಇಂತಹದ್ದನ್ನು ಆಶ್ರಯಿಸಿರುವಂದರೆ ಮೋಘಾಶಯ ಮೊದಲಾದಕ್ಕೆಲ್ಲ ಕಾರಣ. ಅದು ಪೂರ್ವಂ ಉತ್ತರಾರ್ಧ ವ್ಯಾಖ್ಯ, ಉತ್ತರಾರ್ಧ ಶ್ಲೋಕದ 2ನೇ ಭಾಗ ಮೊದಲು ವ್ಯಾಖ್ಯಾನ ಮಾಡಿರೋದು. ಆ ಕಾರಣದಿಂದ ಕಾರಣವನ್ನು ಹೇಳಿ ಫಲವನ್ನು ಹೇಳೋದ್ರಿಂದ. ರಾಕ್ಷಸೀಂ ಆಸುರೀಂ ಚೈವ ಅಂದರೆ ರಾಕ್ಷಸೀಂ ಅಂತ ಹೇಳಿದ್ರೆ ಪ್ರಕೃತಿಗೆ ರಾಕ್ಷಸಿ ಆಸುರೀಂ ಆಸುರಿ ರಾಕ್ಷಸಿ ಪ್ರಕೃತಿ ಅಂತ ಹೇಳಿದ್ರೆ ಏನರ್ಥ ಹೇಳಿದ್ರೆ ರಕ್ಷಸ್ ಸಂಬಂಧಿನೀಂ ತಾಮಸೀಂ ಅಂತ ಅರ್ಥ. ಅದು ತ್ರಿಗುಣಾತ್ಮಕವಾದದ್ದು, ಸತ್ವರಜಸ್ತಮಸ್ಸು. ರಾಕ್ಷಸರಿಗೆ ಸಂಬಂಧಿಸಿದ ಗುಣ ತಾಮಸ ಗುಣ. ಆದ್ದರಿಂದ ತಾಮಸವು ಅಧಿಕವಾದರೆ ರಾಕ್ಷಸ ಪ್ರವೃತ್ತಿ ಬರುತ್ತೆ, ಅತ್ಯಧಿಕವಾದರೆ. ಅದರಿಂದ ಅದು ರಾಕ್ಷಸೀಂ ಅಂತ ಹೇಳಿದೆ. ಆಸುರೀಂ ಇವರಿಗೆ ಅದೆಲ್ಲ ಅಧಿಕವಾಗುತ್ತೆ ಅಂತ ಅರ್ಥ. ಅಸುರ ಸಂಬಂಧಿನೀಂ ರಾಜಸೀಂ ಕ್ರೋಧ ಲೋಭಾದಿಮಯೀಂ, ರಾಜಸ ಪ್ರಕೃತಿ ಕ್ರೋಧ ಲೋಭ ಇದಕ್ಕೆಲ್ಲ ಕಾರಣವಾಗುವಂತಹದ್ದು. ಅಂತಹ ಪ್ರಕೃತಿಂ ಸ್ವಭಾವಂ, ಅಂತಹ ಸ್ವಭಾವವನ್ನು ಉಳ್ಳಂತಹ ಈ ತ್ರಿಗುಣಾತ್ಮಕವಾದದ್ದು ಮೋಹಗೊಳಿಸುತ್ತೆ. ಆ ಸ್ವಭಾವ ಅವರಿಗೆ ಯಾಕೆ ಬಂದಿದೆ ಅಂದರೆ ಪೂರ್ವಕರ್ಮಗಳಿಂದ ಬರುತ್ತೆ. ಪ್ರಕೃತಿ ಸಂಬಂಧ ಅನ್ನೋದು ಪ್ರಕೃತಿ ಸಂಬಂಧದಿಂದಲೇ ಎಲ್ಲರಿಗೂ ಪ್ರಕೃತಿ ಸಂಬಂಧವಿದೆ. ಆದರೆ ಸಾತ್ವಿಕರಿಗೆ ಸತ್ವವು ಅಧಿಕವಾಗಿ ಒಳ್ಳೆಯ ವಿಷಯದಲ್ಲಿ ಜ್ಞಾನ ಬರುತ್ತೆ. ಆದರೆ ಕೆಲವರಿಗೆ ತಮ್ಮ ಪಾಪಕರ್ಮಗಳ ಕಾರಣದಿಂದ ತಾಮಸ ರಾಜಸ ಇದುವೇ ಅಧಿಕವಾಗಿ ಅದುವೇ ಸ್ವಭಾವವಾಗಿ ಬಿಡುತ್ತೆ ಅವರಿಗೆ. ಅದು ಪ್ರಕೃತಿಯಲ್ಲಿರುವ ಗುಣದ ಪ್ರಭಾವ ಪಾಪಕರ್ಮಗಳ ಫಲವಾಗಿ ಬರುತ್ತೆ ಅವರಿಗೆ. ಅದಕ್ಕೆ ಈ ರಾಕ್ಷಸೀಂ ಆಸುರೀಂ ಅನ್ನೋದಕ್ಕೆ ತಾಮಸ ಪ್ರವೃತ್ತಿ ಮತ್ತು ರಾಜಸ ಪ್ರವೃತ್ತಿ ಅನ್ನೋದಕ್ಕೆ ಪ್ರಮಾಣವನ್ನು ಸ್ವಾಮಿ ದೇಶಿಕನ್ ತೋರಿಸ್ತಾರೆ. ಯಜಂತೆ ಸಾತ್ವಿಕ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಹ, ಇಲ್ಲಿಯ ಗೀತೆಯಲ್ಲಿ ಬರುವ ಶ್ಲೋಕ ಕಡೆಯಲ್ಲಿ ಪ್ರೇತಾನ್ ಭೂತಗಣಾಶ್ಚಾನ್ಯೇ ಯಜಂತೆ ತಾಮಸಾ ಜನಾಹ. ಆಸುರಿ ಇಲ್ಲಿ ಹೇಳಿದ್ರು ಯಾವ್ಯಾವುದು ಗುಣಗಳಿದ್ದರೆ ಏನೇನು ಮಾಡ್ತಾರೆ ಅಂತ. ಸಾತ್ವಿಕ ಗುಣವಿರುವುದು ದೇವತೆಗಳನ್ನೇ ಯಾಗ ಮಾಡ್ತಾರೆ, ಆರಾಧಿಸ್ತಾರೆ. ರಾಜಸ ಗುಣವಿರುವವರು ಯಕ್ಷರು ರಾಕ್ಷಸರು ಇವುಗಳನ್ನೆಲ್ಲ, ತಾಮಸ ಗುಣವಿರುವ ಭೂತಗಣಗಳು ಪ್ರೇತ ಇವುಗಳನ್ನೆಲ್ಲ ಆರಾಧಿಸ್ತಾರೆ ಅನ್ನೋದು ಇಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಇದು ರಾಕ್ಷಸರಿಗೆ ಸಂಬಂಧಿಸಿದ್ದು. ರಾಜಸ ತಾಮಸ ಇದೆಲ್ಲ ಹೇಗೆ ಅನ್ನೋದು ತಿಳಿಯುತ್ತೆ ಇಲ್ಲಿ. ಮನ್ಯೇ ತ್ವಾಂ ರಾಕ್ಷಸಂ ಕ್ರೂರಂ ಅಥವಾ ತಾಮಸಾತ್ಮಕಂ ಯಸ್ಮಾತ್ ಕ್ಷಿಪಸಿ ಗೋವಿಂದಂ ಪಾಂಡವಂಚ ಧನಂಜಯಂ ಇತ್ಯಾದಿಶು ಇವ ದ್ರಷ್ಟವ್ಯಂ. ಯಾವ ಒಂದು ಪ್ರಮಾಣ ತೋರಿಸಕ್ಕೆ ಯಾವ ಪ್ರಕರಣದಿಂದ ತೆಗೀತಾರೆ ಸ್ವಾಮಿ ದೇಶಿಕನ್ನು ಊಹೆ ಮಾಡೋಕ್ಕಾಗೋದಿಲ್ಲ. ರಾಕ್ಷಸ ಮತ್ತು ಆಸುರರಿಗೆ ಸಂಬಂಧಿಸಿದ ರಾಜಸ ತಾಮಸ ಗುಣಗಳನ್ನು ಹೇಳೋಕ್ಕೆ ಯಾವ ಮೂಲೆಯಿಂದ ಯಾವ ಪ್ರಮಾಣಗಳನ್ನು ಮಹಾಭಾರತದಲ್ಲಿ ಭೀಷ್ಮವಧೆ ಪ್ರಕರಣದಲ್ಲಿ ಬರುವಂತಹ ಶ್ಲೋಕ ಇದು. ದುರ್ಯೋಧನೊಡನೆ ಸಂಭಾಷಣೆ ನಡೀತಾ ಇದೆ ಭೀಷ್ಮನೊಳಗೆ. ಆಗ ಭೀಷ್ಮನ ಹೇಳ್ತಾನೆ, ದೇವತೆಗಳೆಲ್ಲ ಹೇಳಿದ್ರು ನನಗೆ, ಬ್ರಹ್ಮನು ದೇವತೆಗಳೆಲ್ಲ, ಅರ್ಜುನನು ಕೃಷ್ಣನು ರಥದಲ್ಲಿ ಕೂತಿದ್ರೆ 3 ಲೋಕದಲ್ಲಿ ಯಾರೂ ಅವರನ್ನು ಗೆಲ್ಲಕ್ಕಾಗೋದಿಲ್ಲ. ನರನಾರಾಯಣರು ಅವರ ಒಂದು ಸ್ವರೂಪ ತಿಳಿದೆ ನೀನು ಅವ್ರ ಮೇಲೆ ಹೀಗೆ ಯುದ್ಧ ಮಾಡಕ್ಕೆ ಹೋಗ್ತಾ ಇದೆಯಲ್ಲ, ನೀನೇನು ರಾಕ್ಷಸನ, ನೀನು ಕ್ರೂರನ, ಏನು ನೀನು ಅಂತ ಕೇಳ್ಬಿಟ್ಟು ಅವ್ರು ಹೇಳ್ತಾರೆ. ಈಗ ಹೇಳಿದ್ರು ನನಗೆ ಅಂತ ಭೀಷ್ಮ ಹೇಳೋ ಮಾತು. ಮನ್ಯೇ ತ್ವಾಂ ರಾಕ್ಷಸಂ ಕ್ರೂರಂ, ಕ್ರೂರನಾದ ರಾಕ್ಷಸ ಅಂತ ತಿಳ್ಕೊಂಡಿದ್ದೀನಿ. ಭೀಷ್ಮ ಒಂದು ಕ್ಷತ್ರಿಯ. ಇಲ್ಲಿ ರಾಕ್ಷಸ ಅಂತ ಹೇಳಿರೋದು ಯಾಕೆ ಅಂತ ಹೇಳಿದ್ರೆ ತಾಮಸಾತ್ಮಕ, ಅದಕ್ಕೆ ರಕ್ಷಸ್ ಸಂಬಂಧಿನೀಂ ತಾಮಸೀಂ ಅನ್ನೋದಕ್ಕೆ ಪ್ರಮಾಣ ತೋರಿಸ್ತಾರೆ ಸ್ವಾಮಿ ದೇಶಿಕನು. ರಾಕ್ಷಸ ಅಂತಾನೆ ಅರ್ಥವಲ್ಲ, ರಾಕ್ಷಸಿಗೆ ಸಂಬಂಧಿಸಿದ ತಾಮಸ ಗುಣ ಉಳ್ಳವನು ಅನ್ನೋದಕ್ಕೆ ಪ್ರಮಾಣ. ಯಸ್ಮಾತ್ ಕ್ಷಿಪಸಿ ಗೋವಿಂದಂ ಪಾಂಡವಂಚ ಧನಂಜಯಂ. ಕೃಷ್ಣನೋ ಅರ್ಜುನನೂ ಇದ್ರೆ ನರನಾರಾಯಣರು ಯಾರು ಅವನನ್ನು ಜಯಿಸಕ್ಕಾಗೋದಿಲ್ಲ. ಅವರನ್ನು ಒಂದು ರಥದಲ್ಲಿ ಕೂತಿದ್ರೆ ಇಷ್ಟು ತಿಳಿದೆ ನೀನು ಹೀಗೆ ರಾಕ್ಷಸನಂತೆ ನೀನು ಪ್ರವಹಿಸ್ತಾ ಇದೆಯಲ್ಲ ಅಂತ ಹೇಳಿದ್ರು ಅಂತ ಭೀಷ್ಮನ ಮಾತು ಇದು. ಮೋಹಿನಿ ಮಿತ್ಯನೇನ ಭಗವತ್ ಪರತ್ವ ತಿರೋಧಾನಾಧಿಕಂ ಅಭಿಪ್ರೇತಿ. ಭಗವತ್ ಸ್ವರೂಪ ತಿರೋಧಾನಕರಿ ಮೊದಲಾದದ್ದು ಹೇಳಿದರು. ಪ್ರಕೃತಿಯ ವಿಷಯದಲ್ಲಿ ಭಾಷಿಕಾರರು ಹೇಳ್ತಾರೆ ಭಗವತ್ ಸ್ವರೂಪವನ್ನು ಪರತ್ವವನ್ನು ತಿರೋಧಾನ ಮಾಡುತ್ತೆ. ಅವನ ಪರತ್ವ ಅನ್ನೋದು ತಿಳಿಯೋದಿಲ್ಲ ಅವರಿಗೆ. ಆದ್ದರಿಂದ ಮೋಘಾಶಃ ಇದೆಲ್ಲ ಹೇಳಲ್ಪಟ್ಟಿದೆ. ಇತಿ ಸಮಾಸ ಅಂಶ ದ್ವಯಾರ್ಥಕತನ ಮೋಘ ವಾಂಛಿತ. ಮೋಘಾಶಾಹ ಅಂದರೆ ಯಾರ ಆಶೆಗಳೆಲ್ಲ ಮೋಘವಾಗುತ್ತೋ, ಅಲ್ಲಿ 2 ಅಂಶಗಳಿದೆ, ಮೋಘ ಆಶೆ ಅನ್ನೋದು. ಆಶೆಗಳೆಲ್ಲ ಮೋಘವಾಗುತ್ತೆ, ವ್ಯರ್ಥವಾಗುತ್ತೆ ಅಂತ ಅರ್ಥ. ಅದನ್ನು ಹೇಳ್ತಾರೆ ಮೋಘ ವಾಂಛಿತ.
ಅಂತ ಹೇಳಿಬಿಟ್ಟು ಅವರ ಆಸೆಗಳೆಲ್ಲ ವ್ಯರ್ಥವಾಗುತ್ತೆ. ನಿಷ್ಫಲವಾಂಚಿತ, ಫಲ ಕೊಡೋದಿಲ್ಲ ಅಂತ ಅರ್ಥ. ವ್ಯರ್ಥ ಅಂದರೆ ಇತಿ ಫಲಪರ್ಯಂತ ಕರ್ಮಸ್ವರೂಪ ಅಸಿದ್ಧ್ಯಭಿಪ್ರಾಯಣ ಮೋಘಾರಂಭ ಇತ್ಯುಕ್ತಂ. ನಿಷ್ಫಲವಾಂಚಿತ ಅಂತ ಹೇಳಲ್ಪಟ್ಟಿತು. ನಿಷ್ಫಲವಾಂಚಿತ ಅಂದರೆ ಅವರ ಇಚ್ಛೆಗಳು ಯಾವುದು ಕೂಡ ಫಲಪರ್ಯಂತವಾಗಿ ಆಗೋದಿಲ್ಲ, ಫಲವನ್ನು ಕೊಡೋದಿಲ್ಲ, ನಿಷ್ಫಲವಾಗಿಬಿಡುತ್ತೆ. ಆದ್ದರಿಂದಲೇ ಇಲ್ಲಿ ಮೋಘಾರಂಭ ಅನ್ನೋದಕ್ಕೆ ಫಲಪರ್ಯಂತ ಕರ್ಮಸ್ವರೂಪ ಅಸಿದ್ಧಿ. ಕರ್ಮವು ಫಲಪರ್ಯಂತವಾಗಿ ನಡೆಯೋದಿಲ್ಲ ಅವರಿಗೆ. ಆದ್ದರಿಂದ ಆರಂಭದಲ್ಲಿಯೇ ಮಧ್ಯದಲ್ಲಿ ವಿಘ್ನ ಬಂದು ವ್ಯರ್ಥವಾಗಿಬಿಡುತ್ತೆ, ಬೇರೆ ಎಲ್ಲಿಯೋ ಮನಸ್ಸು ಹೋಗಿಬಿಡುತ್ತೆ, ಹೀಗೆಲ್ಲ ಆಗುತ್ತೆ. ಉಪಕ್ರಮ ಪ್ರವೃತ್ತಿ ನಿಷ್ಫಲ ಪ್ರವೃತ್ತಯ, ಆರಂಭದಿಂದಲೇ ನಿಷ್ಫಲ ಅವರಿಗೆ ಅಂತ ಅರ್ಥ. ಜ್ಞಾನಸ್ಯ ಮೋಹತ್ವಂ ಹಿ ಸ್ವಾಧೀನ ಪ್ರವೃತ್ತಿ ಅಭಿಮತ ಫಲರಾಹಿತ್ಯಂ. ಜ್ಞಾನವು ವ್ಯರ್ಥ ಅಂದರೆ ಏನರ್ಥ? ಇದೆಲ್ಲ ಸ್ವಾಮಿ ದೇಶಿಕನ್ ಸೂಕ್ಷ್ಮವಾಗಿ ತತ್ವದ ಸ್ಥಿತಿಯಲ್ಲಿ ಹೇಗೆ ನಾವು ವಿಚಾರ ಮಾಡಿ ತಿಳಿಬೇಕು. ತತ್ವಸ್ಥಿತಿಯಲ್ಲಿ ಶಬ್ದಗಳಿಗೆ ಪರದ ಅರ್ಥವನ್ನು ಹೇಳುವಾಗ ಮೋಹಜ್ಞಾನ ಅಂತ ಹೇಳಿದ್ರೆ ಏನರ್ಥ? ಮೋಹಜ್ಞಾನ, ಜ್ಞಾನ ಹೇಗೆ ನಿಷ್ಫಲವಾಗಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ನಮ್ಮ ಅಧೀನದಲ್ಲಿ ಒಂದು ಪ್ರವೃತ್ತಿ ಉಂಟಾಗಿ ಯಾವುದೋ ಒಂದು ಫಲಕ್ಕೋಸ್ಕರ ನಮ್ಮ ಅಧೀನದಲ್ಲಿ ಪ್ರವೃತ್ತಿ ಆಗಬೇಕು. ಸ್ವಾಧೀನ ಪ್ರವೃತ್ತಿ ಅಭಿಮತ ಫಲ. ನಮ್ಮ ಅಧೀನದಲ್ಲಿ ನಾನು ಪ್ರವರ್ತನೆ ಮಾಡಿ ಒಂದು ಫಲವನ್ನು ಪಡೆದುಕೊಳ್ತೇನೆ ಅನ್ನೋದು ಇಲ್ಲದೆ ಹೋಗಿಬಿಡುತ್ತೆ ಅವರಿಗೆ. ಆದ್ದರಿಂದ ಸ್ವಾಧೀನ ಪ್ರವೃತ್ತಿ ಅಭಿಮತ ಫಲರಾಹಿತ್ಯಂ. ತಮಗೆ ಯಾವ ಇಷ್ಟವಾದ ಫಲವನ್ನು ಪಡೆದುಕೊಳ್ಬೇಕು ಅಂತ ಪ್ರವರ್ತಿಸ್ತಾರೋ ಅದು ಅವರಿಗೆ ಸಿಗದೆ ಹೋಗುತ್ತೆ. ಅದು ಯಾಕೆ ಅಂತ ಹೇಳಿದ್ರೆ, ಅವರು ಈ ರೀತಿ ಪರಮಾತ್ಮನನ್ನು, ಪರತ್ವ ಜ್ಞಾನವನ್ನು ತಿಳಿಲಿಲ್ಲ. ಕೃಷ್ಣನ ವಿಷಯದಲ್ಲಿ, ಪರಮಾತ್ಮನ ವಿಷಯದಲ್ಲಿ ಏನು ಮಾಡಬೇಕು ಅಂತ ಹೋಗ್ತಾರೋ ಅದೆಲ್ಲವೂ ವ್ಯರ್ಥವಾಗುತ್ತೆ. ಮಯಿ ಅಂತ ಹೇಳಿದ್ರು, ಸರ್ವೇಶ್ವರಂ ಇತರ ಸಮಂ ಮತ್ವ ಮಯಿ ಯತ್ಕರ್ತು ಇಚ್ಛಂತಿ. ಅವನ ವಿಷಯದಲ್ಲಿ ಏನು ಮಾಡಕ್ಕೆ ಹೋಗ್ತಾರೋ ಎಲ್ಲ ವ್ಯರ್ಥವಾಗಿಬಿಡುತ್ತೆ, ಆರಂಭದಲ್ಲೇ ವ್ಯರ್ಥವಾಗಿಬಿಡುತ್ತೆ. ಆದ್ದರಿಂದ ಇವರ ಯಾವ ಒಂದು ಕರ್ಮಗಳು ಕೂಡ ಫಲವು ಪೂರ್ಣವಾಗುವುದಿಲ್ಲ. ಯಾಕೆಂದರೆ ಪರಮಾತ್ಮನ ವಿಷಯದಲ್ಲಿ, ಪರಮಾತ್ಮನಿಗೆ ಸೇರಿದ ಚರಾಚರ ಪದಾರ್ಥಗಳ ವಿಷಯದಲ್ಲಿ ವಿಪರೀತ ಜ್ಞಾನ ಅವರಿಗೆ ಉಂಟಾಗಿದೆ. ಆದ್ದರಿಂದ ಎಲ್ಲವೂ ವ್ಯರ್ಥವಾಗುತ್ತೆ. ಯಥಾರ್ಥ ಜ್ಞಾನದಿಂದ ಮಾಡಿದ್ರೇ ಫಲ ಸಿಗೋದು. ಅದರಿಂದ ಕರ್ಮಗಳನ್ನು ಅನುಷ್ಠಾನ ಮಾಡಿದ್ರು, ವೇದೋಕ್ತ ವಿಷಯಗಳ ಅನುಷ್ಠಾನ ಮಾಡಿದ್ರು ಯಥಾರ್ಥವಾದ ಜ್ಞಾನದೊಡನೆ ಮಾಡಬೇಕು. ತಪ್ಪಾದ ಜ್ಞಾನದೊಡನೆ ಮಾಡಿದ್ರೆ ಈ ರೀತಿ ಕಾರಣವಾಗುತ್ತೆ ಅಂತ. ತಚ್ಚ ಅಯಥಾರ್ಥತ್ವ ನಿಬಂಧನಂ, ಅದೇ ಹೇಳ್ತಾರೆ ಇಲ್ಲಿ. ಯಥಾರ್ಥತ್ವವಿಲ್ಲದೆ ಇರೋದ್ರಿಂದ ಅಯಥಾರ್ಥತ್ವ ಕಾರಣ ಇದಕ್ಕೆಲ್ಲ. ತಸ್ಯ ಚಾತ್ರ ವಿಷಯ ವಿಶೇಷ ನಿರ್ದೇಶ ಅಭಾವಾತ್ ಯಥಾ ಸಂಭವಂ ಸರ್ವ ವಿಷಯತ್ವ ಉಚಿತಂ. ಯಾವ ಒಂದು ವಿಷಯದಲ್ಲಿ ಇವರಿಗೆ ಹೀಗಾಗುತ್ತೆ, ಯಾವ ವಿಷಯವನ್ನು ಕುರಿತು ಕರ್ಮವನ್ನು ಆರಂಭಿಸಿದ್ರೆ ನಿಷ್ಫಲವಾಗುತ್ತೆ, ಯಾವ ವಿಷಯವನ್ನು ಕುರಿತು ಇಚ್ಛೆ ಪಟ್ಟರೆ ಹೀಗಾಗುತ್ತೆ ಅಂದರೆ ಎಲ್ಲ ವಿಷಯಗಳಲ್ಲಿಯೂ ಅಂತ ಹೇಳಿ. ಯಾಕೆಂದರೆ ಇದೇ ವಿಷಯ ಅಂತ ಹೇಳಲಿಲ್ಲ. ಶ್ಲೋಕದಲ್ಲಿ ಹೇಳುವಾಗ ಕೃಷ್ಣನು ಅಮೋಘಾಶಃ ಅಮೋಘ ಕರ್ಮಾಣಃ, ಯಾವ ಕರ್ಮದಲ್ಲಿ, ಯಾವ ವಿಷಯದಲ್ಲಿ ಆಸೆಯಲ್ಲಿ, ಯಾವ ವಿಷಯದ ಜ್ಞಾನ ಅಂತ ಹೇಳಿದ್ರೆ ಯಾವುದು ಅಂತ ಹೇಳದೇ ಇರೋದ್ರಿಂದ ಎಲ್ಲ ವಿಷಯಗಳು ಸರ್ವೇಷು ಅಂತ ಹೇಳಿದ್ರು. ಎಲ್ಲ ಸರ್ವತ್ರ ವಿಗತ ಯಾಥಾತ್ಮಜ್ಞಾನ. ಆದ್ದರಿಂದ ಅವರಿಗೆ ಎಲ್ಲದರಲ್ಲಿಯೂ ವ್ಯರ್ಥವಾಗುತ್ತೆ. ವೈಪರೀತ್ಯಂಚ ಅಸ್ವತಂತ್ರೇ ಸ್ವತಂತ್ರತ್ವಂ, ವಿಪರೀತ ಜ್ಞಾನ ಅನ್ನೋದು ಇದುವೆ. ಅಸ್ವೇ ಸ್ವಮಿತಿ ಆಮತಿ ಅಂತ ಹೇಳಿದಾಗ ನನ್ನದಲ್ಲದರಲ್ಲಿ ನನ್ನದು ಅಂತ, ನಾನು ಯಾವುದು ನನಗೆ ಸ್ವಾತಂತ್ರ್ಯವಿಲ್ಲದೆ ಇರುವ ವಿಷಯದಲ್ಲಿ ನಾನು ಸ್ವತಂತ್ರನು ಅಂತ ತಿಳಿಯೋದು. ಪರಮಾತ್ಮನಿಗೆ ಪರತಂತ್ರ ಅಂತ ತಿಳಿಯದೆ ಎಲ್ಲದರಲ್ಲಿಯೂ ನಾನೇ ಸ್ವತಂತ್ರವಾಗಿ ಪ್ರವರ್ತಿಸ್ತೀನಿ, ನಾನೇ ಎಲ್ಲ ಮಾಡ್ತೀನಿ, ಹೀಗೆಲ್ಲ ಹೇಳುವಂಥದ್ದು ವಿಪರೀತ ಜ್ಞಾನ. ಅನ್ಯದೀಯೇ ಸ್ವಕೀಯತ್ವಂ, ಇನ್ನೊಬ್ಬರ ಪದಾರ್ಥದಲ್ಲಿ ನನ್ನದು ಅಂತ ತಿಳಿಯೋದು. ಪರಮಾತ್ಮನಿಗೆ ಶೇಷಭೂತವಾದ ನಮ್ಮ ಆತ್ಮಸ್ವರೂಪವನ್ನು ನನಗೇ ಅಧೀನವಾದದ್ದು ಅಂತ ತಿಳಿಯೋದು, ನಾನೇ ಅದಕ್ಕೆ ಶೇಷಿ ಅಂತ ತಿಳಿಯೋದು. ಪರಮಾತ್ಮನಿಗೆ ಸೇರಿದ ಪದಾರ್ಥವನ್ನು ನನ್ನದು ಅಂತ ಆತ್ಮಾಪಹಾರ ರಸಿಕಂ ಅಂತ ಹೇಳ್ತಾರೆ ಸ್ವಾಮಿ ದೇಶಿಕನ್. ಆತ್ಮಾಪಹಾರ ರಸಿಕೇನ ಮಯೈವ ದತ್ತಂ, ಆತ್ಮಾಪಹಾರ ರಸಿಕ ಅಂತ ಹೇಳ್ತಾರೆ. ಅದರಲ್ಲಿಯೇ ಇವನಿಗೆ ರಾಸಿಕ್ಯ, ತನ್ನದು ಅಂತ ತಿಳ್ಕೊಳ್ಳೋದ್ರಲ್ಲಿಯೇ ಇವನಿಗೆ ಆಸೆ ಅಂತ ಹೇಳೋದು. ಅಥವಾ ಅಜಡೇ ನಿತ್ಯೆ ಜಡತ್ವ ನಿತ್ಯತ್ವಾಧಿಕಂ, ಅಜಡವಾದ ನಿತ್ಯವಾದ ಪದಾರ್ಥದಲ್ಲಿ ಜಡವಾದದ್ದು ಮತ್ತು ಅನಿತ್ಯ ಮೊದಲಾದಾಗಿ ತಿಳಿಯೋದು. ಜಡತ್ವ ಅನಿತ್ಯತ್ವಾಧಿಕಂ. ಅಜಡ ಅಂತ ಹೇಳಿದ್ರೆ ಸ್ವಯಂ ಪ್ರಕಾಶ, ಜಡ ಅಂದರೆ
ಸ್ವಯಂ ಪ್ರಕಾಶವಲ್ಲದೇ ಇರೋದು. ಅಜಡ ಅಂದರೆ ಸ್ವಯಂ ಪ್ರಕಾಶವಾದ ಪದಾರ್ಥ. ಜಡ ಅಜಡ ಅಂತ ಎರಡು ವಿಭಾಗ ಮಾಡಿದ್ರು. ಮಾಡಿದಾಗ ಕೆಲವು ಇದರಲ್ಲಿ ಸ್ವಯಂ ಪ್ರಕಾಶ ಸ್ವಯಂ ಪ್ರಕಾಶವಲ್ಲದ್ದು ಅಂತ ಅರ್ಥ. ಅಜಡ ಪದಾರ್ಥದಲ್ಲಿ, ನಿತ್ಯವಾದ ಪದಾರ್ಥದಲ್ಲಿ ಅಂದರೆ ಆತ್ಮನ ವಿಷಯದಲ್ಲಿ ಜಡತ್ವ ನಿತ್ಯತ್ವಾದಿಕಂ ಅನಿತ್ಯತ್ವಾದಿಕಂ. ಇದು ಜಡ, ಇದು ಅನಿತ್ಯ, ಈ ರೀತಿ ತಿಳಿಯೋದು ಇದೆಲ್ಲ ಕೂಡ ತಪ್ಪಾದ ಅಯಥಾತ್ಮಿಕ ಜ್ಞಾನ. ಇದೆಲ್ಲ ಕೂಡ ಅಸ್ಥಿರೇ ಸ್ಥಿರತ್ವ ಬುದ್ಧಿ ಸ್ಥಿರತ್ವ ಇತ್ಯಾದಿಕಂ ದ್ರಷ್ಟವ್ಯಂ. ಸ್ಥಿರವಲ್ಲದರಲ್ಲಿ ಸ್ಥಿರ ಅಂತ ತಿಳಿಯೋದು ಇದೆಲ್ಲವೂ ಕೂಡ ಅದರಿಂದಲೇ ಅವರಿಗೆ ವಿಪರೀತವಾದ ಜ್ಞಾನ ಅಂತ ಹೇಳಲ್ಪಡುತ್ತೆ. ಮೋಹಜ್ಞಾನ ಇತಿ ಜ್ಞಾನ ವಿಶೇಷಸ್ಯ ವಿಹಿತತ್ವಾತ್ ತಥೈವ ತತ್ಕಾರಣಸ್ಯ ಚ ನಿಷೇಧುಂ ಅಶಕ್ಯತ್ವಾತ್. ಜ್ಞಾನ ವಿಶೇಷವೂ ಹೇಳಲ್ಪಟ್ಟಿದೆ ಇಲ್ಲಿ. ಮೋಹಜ್ಞಾನ ಅಂದರೆ ಅವರ ಜ್ಞಾನವು ವ್ಯರ್ಥವಾಗುತ್ತೆ ಅಂತ ಹೇಳಿರೋದ್ರಿಂದ ವಿಚೇತಸಃ ಅನ್ನೋದಕ್ಕೆ ಬೇರೆ ಈ ರೀತಿಯಾದ ಅರ್ಥ ಹೇಳಬೇಕು. ಜ್ಞಾನವಿಲ್ಲ ಅಂತ ಅರ್ಥವಲ್ಲ, ಅದಕ್ಕೆ ಕಾರಣವಾದದ್ದು ಮೋಹಜ್ಞಾನ ಅಂದರೆ ಒಂದು ಜ್ಞಾನ ವಿಶೇಷ ವಿಹಿತವಾಗಿದೆ ಅಲ್ಲಿ. ಅದರಿಂದ ಅದರ ಕಾರಣವನ್ನು ನಿಷೇಧ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ವಿಚೇತಸಃ ಅಂದರೆ ಏನರ್ಥ ಅಂದರೆ ಇತಿ ನಿಷೇಧ ತದತಿರಿಕ್ತ ಜ್ಞಾನಪರಃ, ಅದಕ್ಕಿಂತ ಬೇರೆಯಾದ ಒಂದು ಜ್ಞಾನ ಅಂತ ಅರ್ಥ. ಇತ್ಯಭಿಪ್ರಾಯೇಣ ಸರ್ವತ್ರ ವಿಗತ ಯಾಥಾತ್ಮಿಕ ಜ್ಞಾನ ಅಂತ ಹೇಳಿದ್ರು. ಎಲ್ಲ ಕಡೆಯೂ ಯಾಥಾತ್ಮಿಕ ಜ್ಞಾನವಿಲ್ಲದೆ ಇರೋದು ಅಂತ ಅರ್ಥ. ಮೋಹಜ್ಞಾನ ಹಾಗೂ ವಿಚೇತಸಗೂ ಸ್ವಲ್ಪ ಬೇರೆ ಬೇರೆ ವಿಷಯದಲ್ಲಿ ಅರ್ಥ ಮಾಡ್ತಾರೆ. ಪರಮಾತ್ಮನಿಗೆ ಸೇರಿದ ಚರಾಚರ ಪದಾರ್ಥಗಳಲ್ಲಿ ವಿಪರೀತ ಜ್ಞಾನ ಇರೋದರಿಂದ ಅವರ ಜ್ಞಾನವು ನಿಷ್ಫಲ. ಅದರಿಂದ ವಿಚೇತಸಃ ಅಂದರೆ ಯಾವುದರಲ್ಲಿಯೂ ಯಾಥಾತ್ಮಿಕ ಜ್ಞಾನವಿಲ್ಲ ಅವರಿಗೆ ಅಂತ ಅರ್ಥ. ಅವರ ಜ್ಞಾನವು ನಿಷ್ಫಲ ಅಂತ ಹೇಳಿ ಯಾಥಾತ್ಮ ಜ್ಞಾನವಿಲ್ಲದೆ ಇರೋದು ಅದಕ್ಕೆ ಕಾರಣ. ಅದುವೇ ಇಲ್ಲಿ ತಚ್ಚ ಅಯಥಾರ್ಥತ್ವ ನಿಬಂಧನಂ ಅಂತ ಹೇಳುದು. ಯಾಥಾತ್ಮ ಜ್ಞಾನವಿಲ್ಲದೆ ಇರೋದು ಅನ್ನೋದು ವಿಚೇತಸಃ ವಿಗತ ಚೇತಸಃ. ಆದ್ದರಿಂದ ಯಾಥಾತ್ಮ ಜ್ಞಾನವಿಲ್ಲದೆ ಇರೋದು ಅನ್ನೋದನ್ನು ಅರ್ಥ ಮಾಡಿದ್ರು ಅಲ್ಲಿ. ನಾನು ಮೋಘಾಶತ್ವಾದಿಕಂ ಅಸಿದ್ಧಂ ಸ್ವರ್ಗ ಪಶುವಾದಿ ಅಭಿಲಷಿತ ಸಿದ್ಧೇ ತದುಪಾಯ ಭೂತ ಯಾಗಾದಿಶು ಯಥಾರ್ಥ ಜ್ಞಾನಾಚ ಇತಿ ಮಾಂ ಅಂತ ಹೇಳಿ ಪರಮಾತ್ಮನನ್ನು ಕುರಿತು ಮಾಡೋದ್ರಲ್ಲಿ ಅಂತ ಅರ್ಥ ಇಲ್ಲಿ, ಬೇರೆ ಎಲ್ಲ ಅಲ್ಲ ಇಲ್ಲಿ. ಅದಕ್ಕೆ ಸ್ವಾಮಿ ದೇಶಿಕನ ಇಲ್ಲಿ ಆಶಂಕೆ ಹಾಕ್ತಾರೆ. ಮೋಘ ಜ್ಞಾನತ್ವ ಎಲ್ಲ ಹೇಗೆ ಹೇಳಕ್ಕೆ ಸಾಧ್ಯ ನೀವು? ಆಶತ್ವ ಎಲ್ಲ ಯಾಕೆ ಅಂತ ಹೇಳಿದ್ರೆ ಅವನು ಯಾಗ ಮಾಡಿ ದೇವತೆಯನ್ನೇ ಆರಾಧಿಸಿದ್ರೆ ಸ್ವರ್ಗಫಲ ಪಡೆದುಕೊಳ್ಬೋದಲ್ಲ. ಯಾಕೆ ಪಡೆದುಕೊಳ್ಬಾರ್ದು? ವೇದದಲ್ಲಿ ಹೇಳಿದೆ ಸ್ವರ್ಗಫಲ ಪಶು ಇದೆಲ್ಲ ಪಡೆದುಕೊಳ್ಬಹುದು. ಅದೆಲ್ಲ ಯಾಗ ಮಾಡಿದ್ರೆ ಸಿಗಲೇಬೇಕು. ವೇದದಲ್ಲಿ ಹೇಳಿರೋದು ಸತ್ಯವಾದದ್ದು. ಆದ್ದರಿಂದ ಅವನು ಯಾಗಾದಿಗಳನ್ನು ಮಾಡಿ ದೇವತೆಯನ್ನು ಆರಾಧಿಸಿ ಮಾಡಿದ್ರೆ ತೆಗೆದುಕೊಳ್ಬಹುದು. ಆದರೆ ಅದು ಪರಿಪೂರ್ಣವಾದ ಜ್ಞಾನವಲ್ಲ. ಪರಮಾತ್ಮನನ್ನು ಪರತ್ವವನ್ನು ತಿಳಿದೇ ಪರಮಾತ್ಮ ಜ್ಞಾನವಿಲ್ಲದೆ ಮಾಡಿರೋದು ಕೇವಲ ಕರ್ಮ ಅವರದು. ಆದ್ದರಿಂದ ಈ ಯಾಗಾದಿಗಳಿಗೆ, ಈ ಸ್ವರ್ಗಾದಿ ಫಲಗಳಿಗೆ ಉಪಾಯವಾದ ಯಾಗಗಳು, ಯಾಗ ಮೊದಲಾದವುಗಳೆಲ್ಲ ಮಾಡಿದ್ರೆ ಫಲ ಸಿಗಬೇಕು ಅವನಿಗೆ. ಅದು ಯಥಾರ್ಥ ಜ್ಞಾನವೇ ಅಲ್ವೇ ಅಂತ ಹೇಳಿದ್ರೆ ಇಲ್ಲಿ ಮಾಂ ಉದ್ದೇಶ್ಯ ಪರಮಾತ್ಮನಲ್ಲಿ ಹೇಳ್ತಾನೆ, ಮಯಿ ಯತ್ಕರ್ತು ಇಚ್ಛತಿ ಯದುದ್ದೇಶ್ಯ ಆರಂಭಾನ್ ಕುರುವತೆ. ಪರಮಾತ್ಮನ ವಿಷಯದಲ್ಲಿ ಅಂತ ಅರ್ಥ. ಅಂದರೆ ಸಂಸಾರ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಅವರು ಪರತ್ವಜ್ಞಾನವಿಲ್ಲದೆ ಹೋದರೆ ಸಂಸಾರ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ, ಇಲ್ಲಿಯೇ ಇರ್ತಾರೆ. ಯಥಾರ್ಥ ಜ್ಞಾನ ಅಭಾವಾತ್ ಮೋಘ ಜ್ಞಾನತ್ವಂ ತಥೈವ ಮೋಘಾಶತ್ವ ಮೋಘಾರಂಭತ್ವೇ ಇತಿ ಕ್ರಮಃ. ಯಥಾರ್ಥ ಜ್ಞಾನವಿಲ್ಲ ಅವರಿಗೆ. ಎಲ್ಲ ಪರಮಾತ್ಮ ಅಂತರ್ಯಾಮಿ ಆದವನು, ಅವನ ನಿಯಮನದಲ್ಲೇ ಇದೆ, ಅವನಿಗೆ ಶೇಷಭೂತವಾದದ್ದು. ಈ ಜ್ಞಾನವಿಲ್ಲದೆ ಮಾಡಿದ್ರೆ ಅವರಿಗೆ ಅವ್ರ ಕರ್ಮಯೋಗ ಆರಂಭಿಸೋದಕ್ಕೂ ಆಗೋದಿಲ್ಲ. ಯಾವುದು ಮಾಡಿದ್ರೂ ವ್ಯರ್ಥವಾಗುತ್ತೆ. ಯಾಕೆಂದರೆ ಪರತ್ವ ಜ್ಞಾನವೇ ಇಲ್ಲ ಅವರಿಗೆ. ಕೇವಲ ದೇವತಾ ಜ್ಞಾನದಿಂದಲೇ ಮಾಡಿದ್ರೆ, ಬ್ರಹ್ಮಜ್ಞಾನವಿಲ್ಲದೆ ಕೇವಲ ಕರ್ಮಗಳನ್ನು ಮಾಡೋದು ಈ ರೀತಿ ಹೇಳಲ್ಪಟ್ಟಿದೆ. ಪರತ್ವ ಜ್ಞಾನವನ್ನು, ಪರಮಾತ್ಮನ ಪರತ್ವವನ್ನು ತಿಳಿಯದೆ ಮಾಡಿರುವಂಥದ್ದು. ಆದ್ದರಿಂದ ಪರಮಾತ್ಮನ ವಿಷಯದಲ್ಲಿ ಏನನ್ನು ಮಾಡಿದ್ರೂ ಅದು ವ್ಯರ್ಥವಾಗುತ್ತೆ, ಅದು ಆರಂಭವು ನಿಷ್ಫಲವಾಗುತ್ತೆ. ಅವರಿಗೆ ಎಲ್ಲದರಲ್ಲಿಯೂ ವಿಪರೀತ ಜ್ಞಾನ. ಯಥಾರ್ಥ ಜ್ಞಾನ ಏನು ಅಂತ ಹೇಳಿದ್ರೆ ಎಲ್ಲದಕ್ಕೂ ಪರಮಾತ್ಮನೇ ಅಂತರ್ಯಾಮಿ, ಸಕಲವೂ ಅವನಿಗೆ ಶೇಷಭೂತವಾದದ್ದು, ಎಲ್ಲವೂ ಅವನ ಆರಾಧನೆಯೇ ಕರ್ಮಗಳೆಲ್ಲ. ಅವನನ್ನು ಪಡೆದುಕೊಳ್ಳದೆ ನಮಗೆ ಪರಮ ಪುರುಷಾರ್ಥ. ಇದೆಲ್ಲವೂ ಕೂಡ ಯಥಾರ್ಥ ಜ್ಞಾನ. ಆ ರೀತಿ ಇಲ್ಲದೆ ಇವರು ಮಾಡೋದೆಲ್ಲ ಕೂಡ ವ್ಯರ್ಥವಾಗುತ್ತೆ ಅನ್ನೋದನ್ನು ಇಲ್ಲಿ ಹೇಳಿ, ಹಾಗಾದರೆ ಒಂದು ಪ್ರಯೋಜನವೇ ವ್ಯರ್ಥವಾಗಿ
ಅವತಾರವೇ ವ್ಯರ್ಥವಾಗಿಬಿಡ್ತಲ್ಲ. ಈ ರೀತಿ ಎಲ್ಲ ತಿಳ್ಕೊಂಡ್ಬಿಟ್ರೆ ಯಾರೂ ಇವನು ತಿಳಿದಿಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಪ್ರಕೃತಿ ಸಂಬಂಧ ಇದ್ದೇ ಇದೆ. ಪ್ರಕೃತಿ ಸಂಬಂಧ ಇರುವವರಿಗೆಲ್ಲ ಸತ್ವರಜಸ್ತಮಸ್ಸಿನ ಗುಣಗಳ ಸಂಬಂಧ ಬಿಡೋದಕ್ಕಾಗೋದಿಲ್ಲ. ತ್ರಿಗುಣಾತ್ಮಕವಾದ ಪ್ರಕೃತಿ ಪ್ರಭಾವವನ್ನು ಬೀರಿಯೇ ಬೀರುತ್ತೆ. ಹೀಗಿರುವಾಗ ನಿನ್ನ ಅವತಾರದಿಂದ ಏನು ಪ್ರಯೋಜನ? ಯಾರೂ ನೀನು ತಿಳಿದಿಲ್ಲ ಅಂದರೆ ಏನು ಪ್ರಯೋಜನ? ಕೃಷ್ಣ ಹೇಳ್ತಾನೆ, ಇಲ್ಲಪ್ಪ, ಮಹಾತ್ಮರುಗಳು ಇದ್ದಾರೆ. ನನ್ನನ್ನು ತಿಳಿಯುವಂತಹವರು ಮಹಾತ್ಮರು. ಪರಮಾತ್ಮನ ಒಂದು ಮಾತಿನಲ್ಲಿ ಅವರ ಬಗ್ಗೆ ಎಷ್ಟು ಅದ್ಭುತವಾಗಿ ಕೃಷ್ಣನು ಅಭಿಪ್ರಾಯ ಪಡ್ತಾನೆ ಅನ್ನೋ ತಿಳಿಯುತ್ತೆ. ಮಹಾತ್ಮಾನಸ್ತು ಮಾಂ ಪಾರ್ಥ ಇದ್ದಾರೆ. ನನ್ನ ಅವತಾರಕ್ಕೆ ಪ್ರಯೋಜನವಿದೆ. ಅಲ್ಲಿಯೂ ಮಹಾತ್ಮರುಗಳು ಇದ್ದಾರೆ. ಮಹಾತ್ಮರುಗಳು ಕೃಷ್ಣನ ಮಾತಿನಲ್ಲಿ ಹೇಳುವಂಥ ಮಾತಿದು. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾ. ಇವರು ಮೋಹಿನೀಂ ಆಸುರೀಂ ಪ್ರಕೃತಿಂ ಆಶ್ರಿತಾ ಅಲ್ಲ, ಅದಕ್ಕೆ ನೇರ ವಿರುದ್ಧವಾದ ದೈವೀಂ ಪ್ರಕೃತಿಮಾಶ್ರಿತಾ. ಭಜಂತಿ ಅನನ್ಯ ಮನಸಃ ಜ್ಞಾತ್ವಾ ಭೂತಾದಿಮವ್ಯಯಂ. ಯಾವ ಅನನ್ಯ ಮನಸ್ಕರಾಗಿ ನನ್ನನ್ನೇ ಭಜನೆ ಮಾಡ್ತಾರೆ, ನನ್ನನ್ನೇ ಉಪಾಸನೆ ಮಾಡ್ತಾರೆ, ಪರಮಾತ್ಮನನ್ನೇ ಚೆನ್ನಾಗಿ ತಿಳಿದು ನನ್ನನ್ನು ದೈವಿ ಪ್ರಕೃತಿಯನ್ನು, ಅವರ ಸ್ವಭಾವವು ದೈವಿ ಸ್ವಭಾವ, ಅದನ್ನು ಆಶ್ರಯಿಸಿ ಅವರು ಯಾವ ಮೋಹವೂ ಇಲ್ಲದೆ ಎಲ್ಲದರಲ್ಲಿಯೂ ಯಥಾರ್ಥ ಜ್ಞಾನದೊಡನೆ ಇರುವಂತಹವರು, ಅಂತಹ ಮಹಾತ್ಮರುಗಳು ಇದ್ದಾರೆ ಲೋಕದಲ್ಲಿ. ಅವರು ನನ್ನನ್ನೇ ಉಪಾಸನೆ ಮಾಡ್ತಾರೆ. ಒಂದು ಕ್ಷಣವೂ ನನ್ನನ್ನು ನನ್ನ ಧ್ಯಾನ ಮಾಡದೆ ಹೋದರೆ ಅವರಿಗೆ ಆತ್ಮಧಾರಣೆಯೇ ಸಾಧ್ಯವಾಗುವುದಿಲ್ಲ. ಆ ರೀತಿ ಇರುವಂತಹ ಮಹಾತ್ಮರುಗಳು ಇದ್ದಾರೆ. ಆದ್ದರಿಂದ ಅವತಾರಕ್ಕೆ ಪ್ರಯೋಜನ ಇದೆ ಅನ್ನೋದನ್ನು ಏತು ಸ್ವಕೃತೈಹಿ ಪುಣ್ಯ ಸಂಚಯೈಹಿ. ಇದಕ್ಕೇನು ಕಾರಣ? ಕೆಲವರಿಗೂ ಮಾತ್ರ ಯಾಕೆ ಹೀಗಿರುತ್ತೆ ಅಂದರೆ, ಒಳ್ಳೆಯ ಪುಣ್ಯ ಕರ್ಮಗಳನ್ನು ಸಂಚಿತ ಮಾಡಿ ಇಟ್ಕೊಂಡಿದ್ದಾರೆ, ಸೇರಿಸಿಟ್ಕೊಂಡಿದ್ದಾರೆ ಅವರು ಅನೇಕ ಜನ್ಮಗಳಲ್ಲಿ. ಆದ್ದರಿಂದ ಅನೇಕ ಜನ್ಮಗಳಲ್ಲಿ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಹೇಳಿದಾಗ, ಬಹೂನಾಂ ಪುಣ್ಯ ಜನ್ಮನಾಂ ಅಂತ ಭಾಷಿಕಾರ ವ್ಯಾಖ್ಯಾನ ಮಾಡಿದ್ರು. ಪುಣ್ಯ ಜನ್ಮಗಳು ಬೇಕಾದಷ್ಟು ತೆಗೆದು ಅವರು ಪುಣ್ಯವನ್ನು ಸೇರಿಸಿಟ್ಕೊಂಡಿದ್ದಾರೆ. ಪರಮಾತ್ಮನ ಅನುಗ್ರಹವು ಅತ್ಯಧಿಕವಾಗಿ ಸೇರಿದೆ ಅವರಿಗೆ. ಅವರು ಮಾಂ ಶರಣಮುಪಗಮ್ಯ, ಪರಮಾತ್ಮನನ್ನೇ ಉಪಾಯ ಅಂತ ಅವನನ್ನು ಆಶ್ರಯಿಸಿ, ವಿಧ್ವಸ್ತ ಸಮಸ್ತ ಪಾಪಬಂಧಗಳೆಲ್ಲ ನಾಶವಾಗಿ ದೈವೀಂ ಪ್ರಕೃತಿಮಾಶ್ರಿತಾ, ದೈವೀ ಸ್ವಭಾವ ಅವರಿಗೆ, ಅದನ್ನು ಆಶ್ರಯಿಸಿ ಮಹಾತ್ಮಾನಃ ಅಂತವರು ಮಹಾತ್ಮಾನರು ಅವರು ತೇ ಭೂತಾದಿಮವ್ಯಯಂ ಅನ್ನೋದಕ್ಕೆ ಇಲ್ಲಿ ವಿಶೇಷವಾದ ಅರ್ಥ ಮಾಡ್ತಾರೆ. ಇಲ್ಲಿ ವಾಂಗ್ಮನಸಾ ಗೋಚರ ನಾಮಕರ್ಮ ಸ್ವರೂಪಂ ಪರಮಕಾರುಣಿಕತೆಯ ಸಾಧು ಪರಿತ್ರಾಣಾಯ ಮನುಷ್ಯತ್ವೇನ ಅವತೀರ್ಣಂ ಮಾಂ ಜ್ಞಾತ್ವಾ ಅನನ್ಯವನ್ಸಃ ಮಾಂ ಭಜಂತೆ ಅಂತ ಹೇಳಿದ್ರು. ಭೂತಾದಿಮವ್ಯಯಂ ಅಂತ ಹೇಳಿದ್ರೆ ಈ ರೀತಿ ಪರಮಕಾರುಣಿ, ಯಾರಿಗೂ ವಾಕು ಮನಸ್ಸುಗಳಿಗೆ ಅಗೋಚರವಾದ ನಾಮ ಕರ್ಮ ಸ್ವರೂಪವನ್ನು ಉಳ್ಳವನು. ಪರಮಾತ್ಮನ ನಾಮಗಳನ್ನು ಕರ್ಮಗಳನ್ನು ಕೂಡ ವಾಕಿನಿಂದಲೂ ಮನಸ್ಸಿನಲ್ಲೂ ಪೂರ್ಣವಾಗಿ ತಿಳಿಯಕ್ಕೆ ಸಾಧ್ಯವಿಲ್ಲ. ನಾಮವನ್ನು ಎಷ್ಟು ಉಚ್ಚಾರಣೆ ಮಾಡಿದ್ರೂ ಅವನಿಗೆ ಎಷ್ಟು ನಾಮಗಳೇ, ಅನಂತವಾದ ನಾಮದೇವರು. ಪ್ರತಿಯೊಂದು ಶಬ್ದವೂ ವೇದದಲ್ಲಿ ಪರಮಾತ್ಮನ ನಾಮವೇ. ಯಜುವಂಶಿ ನಾಮ ಅಂತ ಶ್ರುತಿಯೇ ಹೇಳುತ್ತೆ. ಎಲ್ಲ ಶಬ್ದಗಳು ಅವನ ನಾಮಧೇಯಗಳೇ, ಎಲ್ಲ ಅವನ ಗುಣಗಳನ್ನು ತಿಳಿಸುವಂಥದ್ದು. ಅನಂತವಾದದ್ದು ವೇದ. ಹೇಗೆ ತಿಳಿಯಕ್ಕೆ ಸಾಧ್ಯ? ಪೂರ್ಣವಾಗಿ ಅವನ ನಾಮವನ್ನು ತಿಳಿಯಕ್ಕೆ ಸಾಧ್ಯವಿಲ್ಲ. ಅವನ ಆಶ್ಚರ್ಯ ಚೇಷ್ಟಿತಗಳನ್ನು ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಒಂದು ಆಶ್ಚರ್ಯ ಚೇಷ್ಟಿತವನ್ನು ತಿಳಿದ್ರೆ ಮೋಕ್ಷ ಬಂದುಬಿಡುತ್ತೆ ಅಂತ ಕೃಷ್ಣ ಹೇಳಿದ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಪಾಂಡವ. ಜನ್ಮ ಕರ್ಮ ಎಲ್ಲ ಏಕವಚನದಲ್ಲಿದೆ. ಅದು ಒಂದೇ ಸಿಂಗ್ಯುಲರು. ಒಂದು ಜನ್ಮ, ಒಂದು ಕರ್ಮ, ಒಂದು ಅವತಾರದಲ್ಲಿ ಒಂದು ಆಶ್ಚರ್ಯ ಚೇಷ್ಟಿತ ತಿಳ್ಕೊಂಡ್ರೆ ಸಾಕು ಪೂರ್ಣವಾಗಿ. ಅದುವೇ ಅಷ್ಟು ಕಷ್ಟ. ಅವನ ನಾಮಕರ್ಮ ಸ್ವರೂಪವೆಲ್ಲ ಅವಾಂಗ್ಮನಸ ಗೋಚರಂ. ಅವನಿಗೆ ವಾಂಗ್ಮನಸ ಅಗೋಚರಂ ಅಥವಾ ಅವಾಂಗ್ಮನಸ ಗೋಚರಂ. ವಾಕ್ಕಿಗೂ ಮನಸ್ಸಿಗೂ ಎಡಗಿಸೋದಿಲ್ಲ ಅದು. ಪರಮಕಾರುಣಿಕತೆಯ ಹೀಗಿರುವಂತಹ ಪರಮಾತ್ಮನು ಅತ್ಯಂತ ಪರಮ ಕರುಣೆಯಿಂದ ಸಾಧು ಪರಿತ್ರಾಣಾಯ, ಇದುವೇ ಪ್ರಧಾನವಾದ ಅವತಾರಕ್ಕೆ ಪ್ರಯೋಜನ. ಪರಿತ್ರಾಣಾಯ ಸಾಧುವನ. ಪರಿತ್ರಾಣ ಅನ್ನೋದಕ್ಕೆ ವಿಶೇಷವಾಗಿ ಅರ್ಥ ಮಾಡಿದ್ರು ಭಾಷಿಕಾರರು. ಪರಿತ್ರಾಣ ಅನ್ನೋದು ಏನು ಅಂತ ಹೇಳಿದ್ರೆ, ಯಾರಾದರೂ ನಾನು ಪರಮಾತ್ಮನ ಉಪಾಸನೆ ಮಾಡಿ ಅವನ್ನ ಪಡೆದುಕೊಳ್ತೇನೆ, ಧ್ಯಾನ ಮಾಡ್ತೀನಿ ಅಂತ ಆ ರೀತಿ ಮಾಡಿದ್ರೆ ಅವ್ರಿಗೋಸ್ಕರ ಬರಲ್ವಂತೆ.
ಅವರು ಧ್ಯಾನ ಮಾಡಿಕೊಂಡು ಅವ್ರನ್ನ ಪಡೆದುಕೊಳ್ಳಿ, ಪರವಾಗಿಲ್ಲ. ಕೆಲವರು ಹೇಗೆ ಅಂದರೆ ಒಂದು ಕ್ಷಣವೂ ನಿನ್ನನ್ನು ನೋಡದೆ ಆದರೆ ಇರೋದಕ್ಕೆ ಸಾಧ್ಯವಿಲ್ಲ ಅಂತಿದ್ದಾರೆ, ಅಂಥವ್ರಿಗೋಸ್ಕರ ಬರ್ತಾನೆ. ಅದ ಉಪಾಸಕರಲ್ಲೂ ಭಕ್ತರಲ್ಲಿಯೂ ಅತ್ಯಂತ ಶ್ರೇಷ್ಠವಾದ ಭಕ್ತರು ಒಂದು ಕ್ಷಣವೂ ಅವನನ್ನು ಬಿಟ್ಟು ಇರಲಾರೆ ಅಂತ ಯಾರಿದ್ದಾರೋ ಅವರೊಡನೆ ಮಾತಾಡಿ ಅವರು ಸಂತೋಷ ಪಡೋದನ್ನು ನೋಡಿ ಆಲಾಪಗಳನ್ನು ಮಾಡಿ ಎಲ್ಲ ಮಾಡಿ ಅವರನ್ನು ಅನುಗ್ರಹ ಮಾಡೋಕ್ಕೋಸ್ಕರ ಪರಮಾತ್ಮನೇ ಇಳಿದು ಬರಬೇಕು, ಸಂಕಲ್ಪದಿಂದ ಮಾಡೋಕ್ಕಾಗೋದಿಲ್ಲ. ಅದನ್ನು ಪರಿತಃ ತ್ರಾಣಂ, ಅದಕ್ಕೋಸ್ಕರ ಬರ್ತಾನೆ. ಸಾಧು ಪರಿತ್ರಾಣಾಯ ಮನುಷ್ಯತ್ವೇನ ಅವತೀರ್ಣಂ, ಮನುಷ್ಯ ಸಜಾತಿಯನಾಗಿ ತನ್ನ ತನ್ನ ಒಂದು ಪರಿಪೂರ್ಣವಾದ ಅಪ್ರಾಕೃತ ಸ್ವರೂಪ ಸ್ವಭಾವಗಳನ್ನು ಅಜಹತ್ ಸ್ವಸ್ವಭಾವಂ ಅಂತ ಹೇಳುದು, ಪೂರ್ಣವಾಗಿ ಸ್ವಲ್ಪವೂ ಕೂಡ ಬಿಡದೆ ತನ್ನ ಪರಿಪೂರ್ಣವಾದ ಅಪ್ರಾಕೃತವಾದ ಸ್ವರೂಪ ಸ್ವಭಾವಗಳೊಡನೆ ಮನುಷ್ಯ ಸಜಾತೀಯನಾಗಿರೋ ಹಾಗೆ ತೋರ್ತಾನೆ, ಮನುಷ್ಯನಂತೆಯೇ ತೋರ್ತಾನೆ. ಆದರೆ ಅವನು ಅಪ್ರಾಕೃತ ಸ್ವಭಾವದಲ್ಲಿಯೇ ಇರ್ತಾನೆ. ಅಂತಹ ಅವತೀರ್ಣಂ, ಮೇಲಿಂದ ಇಳಿದು ಬಂದಿದ್ದಾನೆ ಕೆಳಗಡೆ ಪರಮಾತ್ಮ. ಕೆಳಗಡೆ ನಮ್ಮನ್ನು ಮೇಲೆ ಎತ್ಕೊಂಡು ಹೋಗಕ್ಕೆ ಅವನು ಕೆಳಗೆ ಇಳಿದು ಬರ್ತಾನೆ. ಅವತೀರ್ಣಂ ಮಾಂ ಜ್ಞಾತ್ವ, ನನ್ನನ್ನು ಚೆನ್ನಾಗಿ ತಿಳಿದು ನನ್ನ ಪರತ್ವವನ್ನು ತಿಳಿದು ಅನನ್ಯ ಮನಸಃ, ಬೇರೆ ಎಲ್ಲಿಯೂ ಅವರಿಗೆ ಯಾವುದರಲ್ಲಿಯೂ ಮನಸ್ಸೇ ಹೋಗೋದಿಲ್ಲ. ನಾಣ್ಯತ್ ಪಶ್ಯತಿ ನಾಣ್ಯತ್ ವಿಜಾನಾತಿ ನಾಣ್ಯತ್ ಶೃಣೋತಿ ಸ ಭೂಮಾ ಅಂತ ಶ್ರುತಿ ಹೇಳುತ್ತೆ. ಬೇರೆ ಯಾವುದು ಬೇಕಾಗುವುದಿಲ್ಲ ಅವರಿಗೆ. ಅವನ ಒಂದು ಚಿಂತೆಯಲ್ಲಿ ಒಂದು ಕ್ಷಣ ಏನಾದರೂ ವಿಚ್ಛೇದವಾದರೆ ಅದು ಭಯ ಅಂತ ಹೇಳುತ್ತೆ ಶ್ರುತಿ. ಎದುರಂ ಅಂತರಂ ಕುರುತೆ ದೂರಂ ಅಂತರಂ ಕುರುತೆ ಅಥ ತಸ್ಯ ಭಯಂ ಭವತಿ. ಅದ ಹೇಳಿದಾಗ ಯದಾ ಕೇವೈಷಯೇ ತಸ್ಮಿನ್ನುದರಂ ಅಂತರಂ ಕುರುತೆ ಅಥ ತಸ್ಯ ಭಯಂ ಭವತಿ. ಸ್ವಲ್ಪ ವಿಚ್ಛೇದವಾದರೂ ಭಯ ಅಂತೆ ಅವರಿಗೆ. ನಿರಂತರವಾಗಿ ಧ್ಯಾನ ಮಾಡ್ತಿದ್ರೆ ಅದು ಅಭಯ ಅಂತ ಹೇಳಲ್ಪಟ್ಟಿದೆ. ಹಾಗೆ ಇದ್ದು ಅವರನ್ನು ಉಪಾಸನೆ ಮಾಡ್ತಾರೆ. ಮತ್ಪ್ರಿಯತ್ವಾತಿರೇಕೇಣ, ಅತ್ಯಂತ ಪ್ರೀತಿಯಿಂದ ಮದ್ಭಜನೇನ ವಿನ, ಪರಮಾತ್ಮನಲ್ಲಿ ಅವರಿಗೆ ಅತ್ಯಧಿಕವಾದ ಪ್ರೀತಿ ಇರೋದ್ರಿಂದ ಅವನನ್ನು ಆರಾಧಿಸದೆ ಹೋದರೆ, ಭಜನೆ ಮಾಡದೆ ಹೋದರೆ, ಮನಸಶ್ಚ ಆತ್ಮನಶ್ಚ ಬಾಹ್ಯಕರಣಾನಾಂಚ ಧಾರಣಂ ಅಲಭಮಾನಾಃ, ಅವರ ಮನಸ್ಸಾಗಲಿ ಆತ್ಮವಾಗಲಿ ಬಾಹ್ಯ ಇಂದ್ರಿಯಗಳಾಗಲಿ ಯಾವುದು ಕೂಡ ಅವರಿಗೆ ಧರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಮದ್ಭಜನೈಕ ಪ್ರಯೋಜನ ಭಜಂತೆ, ಪರಮಾತ್ಮನನ್ನು ಭಜನೆ ಮಾಡುವುದೇ ಪ್ರಯೋಜನ. ಅದುವೇ ಅವರಿಗೆ ಅಂತಹ ಪರಿಶುದ್ಧವಾದ ಮನಸ್ಸುಳ್ಳವರು. ಅವನ ಭಜನೆಯೇ ಅವರಿಗೆ ಪ್ರಯೋಜನ, ಬೇರೆ ಯಾವ ಪ್ರಯೋಜನವೂ ಇಲ್ಲ ಅವರಿಗೆ. ಆ ರೀತಿ ಇದ್ದು ನನ್ನನ್ನು ಭಜನೆ ಮಾಡ್ತಾರೆ ಅಂದರೆ ಭಕ್ತಿಯಿಂದ ಉಪಾಸನೆ ಮಾಡ್ತಾರೆ, ಭಕ್ತಿಯಿಂದ ನನ್ನ ಧ್ಯಾನ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಎಲ್ಲ ಭಾಷ್ಯಕಾರರು ಅದ್ಭುತವಾಗಿ ತಮ್ಮ ಅನುಭವದ ಒಂದು ಪರಿಪಾಕವನ್ನು ಈ ಅಧ್ಯಾಯದಲ್ಲಿ ಪೂರ್ಣವಾಗಿ ನೋಡಬಹುದು. ಭಾಷ್ಯಕಾರರು ಹೇಗೆ ಅನುಭವಿಸಿದ್ದಾರೆ ಅವರ ಅನುಭವಗಳನ್ನೆಲ್ಲ ಇಲ್ಲಿ ಅವರ ವಾಕ್ಯಗಳಲ್ಲಿ ನಮಗೆ ತಿಳಿಸ್ತಾರೆ ಭಾಷ್ಯಕಾರರು ಅದ್ಭುತವಾಗಿ. ಅದನ್ನು ಸ್ವಾಮಿ ದೇಶಿಕನ್ ವಿವರಿಸ್ತಾರೆ ಇಲ್ಲಿ. ಏವಂ ಅವಜ್ಞಾ ಪ್ರವೃತ್ತ ಮೂಢ ಭೂಯಿಷ್ಠೇ ಲೋಕೆ. ಅವಜ್ಞಾ ಅಂದರೆ ಅವಜಾನಂತಿ ಅಂದರೆ ಅವಜ್ಞೆ ಅಂತ ಅರ್ಥ, ಅನಾದರ ಮಾಡುವಂಥದ್ದು. ಈ ಅವಜ್ಞೆಯಲ್ಲೇ ಅನಾದರ ಮಾಡುವುದರಲ್ಲಿಯೇ ಪ್ರವೃತ್ತವಾದ ಮೂಢರೇ ಅತ್ಯಧಿಕವಾಗಿರುವುದ ಲೋಕದಲ್ಲಿ. ಅಂದರೆ ವಿಪರೀತವಾದ ಜ್ಞಾನವುಳ್ಳವರು ಮೂಢರು ಅಂತ ಹೇಳಲ್ಪಟ್ಟಿದೆ. ಮೂಢ ಭೂಯಿಷ್ಠೆ, ಮೂಢರೇ ಅತ್ಯಧಿಕವಾಗಿರುವ ಈ ಲೋಕದಲ್ಲಿ ನಿಷ್ಫಲ ತವ ಅವತಾರ, ನಿನ್ನ ಅವತಾರ ನಿಷ್ಫಲವಾಗಿಬಿಡುತ್ತಲ್ಲ ಇತಿ ಶಂಕಾಯಾಮ್. ಈ ರೀತಿ ಆಸೆ ನಮಗೆ ಸಂದೇಹ ಬಂದರೆ ಅವತಾರ ಸಾಫಲ್ಯ ಕಾರಿಣಾಂ ಮಹಾತ್ಮನಾಂ ವೃತ್ತ ಕಥನ ವ್ಯಾಜೇನ ಭಕ್ತಿಂ ಪ್ರಸಂಜಯತಿ. ಮಹಾತ್ಮಾನಸ್ತು, ಇಲ್ಲಿಯೂ ಭಕ್ತಿಯೇ, ಇಲ್ಲಿ ಭಕ್ತಿಯ ಒಂದು ಪ್ರಶಂಸೆಯೇ ಇಲ್ಲಿಯೂ ಮಾಡ್ತಾ ಇರುವಂತಹದ್ದು. ಮಹಾತ್ಮರ ವೃತ್ತದಿಂದ ಅವತಾರವು ಸಫಲವಾಗುತ್ತೆ. ಅದಕ್ಕೇನು ಕಾರಣ? ಅವನ ಅವತಾರವನ್ನು ಸಫಲ ಮಾಡಿಸುವವರು ಯಾರು ಅಂದರೆ ಮಹಾತ್ಮರುಗಳು. ಅಂತಹ ಭಕ್ತರು ಅವನ ಅವತಾರವನ್ನೆಲ್ಲ ಸಫಲಗೊಳಿಸ್ತಾರೆ, ಅವನು ವ್ಯರ್ಥವಾಗೋಕ್ಕೆ ಬಿಡೋದಿಲ್ಲ. ಅಂತಹ ಜ್ಞಾನಿಗಳು ಇದ್ದಾರೆ. ಇಂತಹ ಮೂಢಭೂಯಿಷ್ಠವಾದ ಲೋಕದಲ್ಲಿಯೂ ಕೂಡ ಮಹಾತ್ಮರುಗಳು ಇದ್ದಾರೆ. ಅವರು ಅವನ ಅವತಾರವನ್ನು ಸಫಲಗೊಳಿಸ್ತಾರೆ ಅನ್ನೋದು ಸಾಫಲ್ಯಕಾರಿಣಾಂ ಮಹಾತ್ಮನ, ಸಫಲವಕ್ಕೆ ಕಾರಣರಾದವರು ಉಂಟು ಮಾಡ್ತಾರೆ.
ಅವರ ವೃತ್ತಕಥನ ವ್ಯಾಜೇನ, ಅವರ ವಿಷಯವನ್ನು ಹೇಳೋದ್ರಿಂದ ಒಂದು ವ್ಯಾಜದಿಂದ ಭಕ್ತಿಯನ್ನೇ ಇಲ್ಲಿ ಮತ್ತೆ ಹೇಳ್ತಾರೆ ಮಹಾತ್ಮಾನಸ್ತು ಅಂತ ಹೇಳಿ. ಭಕ್ತಿಯ ಪ್ರಶಂಸೆಯೇ ಇಲ್ಲಿಯೂ ಆಗ್ತಾ ಇರೋದು. ಇದೇ ಭಕ್ತಿಯ ಸ್ವರೂಪವೇ ಈ ಅಧ್ಯಾಯದೆಲ್ಲ ಅರ್ಥ ಪೂರ್ಣವಾಗಿ. ಆ ಭಕ್ತಿಗೆ ಯಾವ ಮಹಿಮೆ ಹೇಗೆ ಬರುತ್ತೆ ಅಂದರೆ, ಉಪಾಸ್ಯನಿಂದಲೂ ಭಕ್ತಿಗೆ ಮಹಿಮೆ, ಉಪಾಸನೆ ಮಾಡುವವರಿಂದಲೂ ಭಕ್ತಿಗೆ ಮಹಿಮೆ, ಉಪಾಸಕರಿಂದಲೂ ಭಕ್ತಿಗೆ ಮಹಿಮೆ. ಭಕ್ತಿ ಅನ್ನೋದು ಅಷ್ಟು ಪ್ರಧಾನವಾದ ವಿಷಯ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು. ಮಹಾತ್ಮ ಶಬ್ದೇನ ತುಶಬ್ದೇನ ಚ ಸಿದ್ಧಂ ಭಜನೋಪೈಕ ಅತಿಶಯಂ ದರ್ಶಯನ್ ಉದ್ದೇಶ್ಯ ಉಪಾದೇಯಾಂಶಂ ಚ ವಿಭಜತೆ ಏತು ಮಹಾತ್ಮಾನಃ ತು ಅಂತ ಹೇಳಿದ್ರೆ, ಏತು ಅಂತ ಹೇಳಿದ್ರು ಮಹಾತ್ಮರುಗಳು ಯಾರಾದರೋ ಯಾರಾದರೋ ಅಂತ ಹೇಳಿದ್ರೆ ಅದರಲ್ಲಿ ಆ ಭಜನೆಗೆ ಉಪಯುಕ್ತವಾದ ಅತಿಶಯ ಅದನ್ನು ತೋರಿಸ್ತಾರೆ. ಆ ಭಜನೆಗೆ ಉಪಯುಕ್ತವಾದ ಅತಿಶಯ ಏನು ಅಂದರೆ, ಸ್ವಕೃತೈಹಿ ಪುಣ್ಯ ಸಂಚಯೈಹಿ ಮಾಂ ಶರಣೋಪಗಮ್ಯ, ಇದೆಲ್ಲ ಅವರ ಅತಿಶಯವನ್ನು ತೋರಿಸುತ್ತೆ. ಜನಾಃ ಸುಕೃತಿನಃ ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋ ಅರ್ಜುನ ಅಂತ ಹೇಳಿರೋದು. ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಶರಣಾಗತಿಯನ್ನು ಅವನಿಗೆ ಶರಣಾಗತಿ ಮಾಡದೆ ಹೋದರೆ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ, ಅವನಿಂದಲೇ ಕಟ್ಟೆ ಹಾಕಲ್ಪಟ್ಟಿರೋದು. ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅಂತ ಅವನ ಶರಣಾಗತಿಯೇ ಮಾರ್ಗ, ಅದು ಬಿಟ್ಟರೆ ಯಾರು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಆ ರೀತಿ ಅವನನಿಗೆ ಶರಣಾಗತಿ ಮಾಡಿ ಅವನನ್ನು ಭಜನೆ ಮಾಡುವವರೆಲ್ಲ ಸುಕೃತಿಗಳು, ಯಾವ ಫಲ ಬೇಕಾದರೂ ಕೇಳ್ಬೋದು. ಆದರೆ ಆ ರೀತಿ ಫಲ ಕೇಳುವರಲ್ಲಿಯೂ ಮಹಾತ್ಮರುಗಳು ಅಂತ ಹೇಳೋರು ಯಾರು ಅಂದರೆ, ಪರಮಾತ್ಮನಿ ನೀನೇ ಬೇಕು ನನಗೆ, ಬೇರೆ ಯಾರು ಬೇಡ, ನನಗೆ ಬೇರೆ ಯಾವುದು ಬೇಡ, ನೀನೇ ಬೇಕು ಅಂತ ಕೇಳುವವರು ಮಹಾತ್ಮರುಗಳು ಅಂತ ಹೇಳಿ ಇತ್ಯಾದಿ ಪ್ರಾಗುಕ್ತಂ ಪ್ರತಿಸಂಧಾಪಯತಿ, ಅದರ ಒಂದು ಅನುಸಂಧಾನವನ್ನು ಇಲ್ಲಿ ಮಾಡ್ತಾರೆ. ಸ್ವಕೃತೈಹಿ ಪುಣ್ಯ ಸಂಚಯೈಹಿ ಮಾಂ ಶರಣಮುಖಭಂ, ಇವನನ್ನು ಶರಣಾಗತಿ ಮಾಡಿ ಇವನನ್ನೇ ಪ್ರಯತ್ನಿಸ್ತಾರೆ ಅವರು. ಆದ್ದರಿಂದ ಅದು ಅದ್ಭುತವಾಗಿ ಹೇಳಲ್ಪಟ್ಟಿದೆ. ಅದನ್ನು ಆಂಡಾಳು ಅದ್ಭುತವಾಗಿ ಹೇಳ್ತಾಳೆ ತಿರುಪಾಯಲ್ಲಿ. ಪರೈ ತರುದಿಯಾಹಿಲ್ ಉನ್ನೈ ಅರುತ್ತಿತ್ತು ಒಂದೋಂ, ಪರೈ ತರುದಿಯಾಹಿಲ್ ಉನ್ನೈ ಅರುತ್ತಿತ್ತು, ಉನ್ನೈಯೇ ಅರುತ್ತಿತ್ತು ಒಂದೋಂ, ನಿನ್ನನ್ನೇ ನಾವು ಬಯಸಿ ಬಂದಿರೋ ಅಂಥದ್ದು, ಅದುವೇ ನಮಗೆ ಫಲ, ಬೇರೇನು ಬೇಡ ನಮಗೆ ಫಲ. ಹಾಗೆ ಮಾಂ ಶರಣಮುಪಗಮ್ಯ, ಅವನನ್ನು ಪರಮಾತ್ಮನನ್ನು ಆಶ್ರಯಿಸಿ ಅವನೇ ಬೇಕು ಅಂತ ಅವನು ಇಲ್ಲದೆ ಹೋದರೆ ಒಂದು ಕ್ಷಣವೂ ಬಿಟ್ಟಿರಲಾರರು. ದೈವೀಂ ಪ್ರಕೃತಿ ಅಂದಾಗ ಸಾತ್ವಿಕವಾದ ಪ್ರಕೃತಿ. ಭೂತಾದಿಮಧ್ಯನೇನ ಅಶಕ್ಯ ಉಪಾಸನಂ ಪರತ್ವಂ ವಿವಕ್ಷಿತಂ ಇತಿ ವಾಂಗ್ಮನಸ. ಭೂತಾದಿಂ ಅಂತ ಹೇಳಿದ್ರೆ ಎಲ್ಲಕ್ಕೂ ಕಾರಣನಾದವನು ಅಂತ ಒಂದು ಅರ್ಥ. ಭೂತಗಳಿಗೆಲ್ಲ ಆದಿ ಕಾರಣನಾದವನು, ಅದರಿಂದ ಅವನಿಗೆ ಅಶಕ್ಯ ಉಪಾಸನ ಪರತ್ವಂ ವಿವಕ್ಷಿತಂ, ಅವನ ಉಪಾಸನೆ ಮಾಡುವುದು ಬಹಳ ಕಷ್ಟ. ಪರಮಾತ್ಮನ ಉಪಾಸನೆ ಮಾಡುವುದು ಕಷ್ಟ. ಅವನ ಸ್ವರೂಪವು ನಾಮವು ಕರ್ಮವು ತಿಳಿಯಕ್ಕೆ ಸಾಧ್ಯವೇ ಅಂದರೆ ಯಾರಿಂದಲೂ ತಿಳಿಯಕ್ಕಾಗೋದಿಲ್ಲ ಪೂರ್ಣವಾಗಿ. ವಾಂಗ್ಮನಸ ಅಗೋಚರವಾದದ್ದು. ಅಂತಹ ಪರಮಾತ್ಮನ ಸ್ವರೂಪ ಅಲ್ಲಿ ಹೇಳಲ್ಪಟ್ಟಿದೆ. ಭೂತಾದಿಂ ಅವ್ಯಯಂ ಅಂತ ಹೇಳೋದ್ರಿಂದ ಅವನು ಮಾಮಿತಿ ಅನೇನ ಅವತಾರ ಪರ್ಯವಸಿತಂ ಸೌಲಭ್ಯಂ ಪರಮ ಕಾರುಣಿಕತೆಯ, ನನ್ನನ್ನು ಹೇಳಿದಾಗ ಮಾಂ ಮಹಾತ್ಮನಸ್ತು ಮಾಂ ಪಾರ್ಥ, ಮಾಂ ಅಂತ ಹೇಳಿರೋದು ಏನು ಅಂದರೆ ಪರಮ ಕರುಣೆಯಿಂದ ಅವನು ಅವತಾರ ಮಾಡಿದಲ್ಲ ಮನುಷ್ಯನಾಗಿ, ಅದರಲ್ಲಿ ಆ ಸೌಲಭ್ಯವು ಹೇಳಲ್ಪಟ್ಟಿದೆ. ಪರಮ ಸೌಲಭ್ಯದಿಂದ ಪರಮ ಕಾರುಣಿಕತೆಯ ಅವತಾರಸ್ಯ ದಯಾದಿ ಮೂಲಕತ್ವೇನ, ಅವತಾರವು ದಯಾ ಮೂಲವೇ. ಎಲ್ಲ ಚೇತನನ್ನು ಉದ್ಧಾರ ಮಾಡಬೇಕು ಅಂತಲೇ ಪರಮಾತ್ಮ ಅವತಾರ ಮಾಡ್ತಾನೆ. ಅವನಿಗೆ ಅವತಾರ ಮಾಡಿದಷ್ಟು ಅವನಿಗೆ ಶ್ರೇಯಸ್ಸು, ಅವತಾರಗಳಿಂದಲೇ ಅವನಿಗೆ ಶ್ರೇಯಸ್ಸಂತೆ. ಸವು ಶ್ರೇಯಾನ್ ಭವತಿ ಜಾಯಮಾನಃ, ಶ್ರುತಿ ಹೇಳುತ್ತೆ. ಸವು ಶ್ರೇಯಾನ್ ಭವತಿ ಜಾಯಮಾನಃ, ಉ ಅಂದರೆ ಏವ ಅಂತ ಅರ್ಥ ಶ್ರುತಿಯಲ್ಲಿ. ಸಯೇವ ಶ್ರೇಯಾನ್ ಭವತಿ ಜಾಯಮಾನಃ, ಹುಟ್ಟಿದಷ್ಟು ಅವನಿಗೆ ಶ್ರೇಯಸ್ಸು, ನಾವು ಹುಟ್ಟಿದಷ್ಟು ನಮಗೆ ಅಶ್ರೇಯಸ್ಸು, ಶ್ರೇಯಸ್ಸಿಲ್ಲ. ನಮ್ಮ ಅಶ್ರೇಯಸ್ಸನ್ನು ಕಳೆದು ನಾವು ಹುಟ್ಟದೇ ಇರೋ ಹಾಗೆ ಮಾಡೋಕ್ಕೆ ಅವನು ಹುಟ್ಟಿ ಬರ್ತಾನೆ. ಆದ್ದರಿಂದ ಸಯೇವ ಶ್ರೇಯಾನ್ ಭವತಿ ಜಾಯಮಾನಃ. ಆ ಹೂ ಅನ್ನೋದು ಏವ ಅವಧಾರಣೆ ಎಲ್ಲದಕ್ಕೂ ಸೇರಿಸ್ಕೊಳ್ಬೋದು. ಸಯೇವ ಶ್ರೇಯಾನ್ ಭವತಿ, ಸಹ ಶ್ರೇಯಾನ್ ಭವತ್ಯೇವ, ಸಹ ಶ್ರೇಯಾನೇವ ಭವತಿ, ಸಹ ಜಾಯಮಾನಯೇವ ಶ್ರೇಯಾನ್ ಭವತಿ. ಎಲ್ಲದಕ್ಕೂ ಏವ ಸೇರಿಸ್ಕೊಳ್ಬೋದಲ್ಲಿ. ಅವನ ಶ್ರೇಯಸ್ಸಿಂದಲೇ, ಅವತಾರದಿಂದಲೇ ಶ್ರೇಯಸ್ಸೇ ಅವನಿಗೆ ಯಾವಾಗಲೂ ಅವನ ಅವತಾರದಿಂದ. ಈ ರೀತಿ
ಶ್ರುತಿಯಲ್ಲಿ ಹೇಳಿರೋದು ದಯಾದಿ ಮೂಲ, ಇದೆಲ್ಲ ಅವನ ಸೌಲಭ್ಯವನ್ನು ತೋರಿಸುತ್ತೆ. ಕರ್ಮ ಮೂಲಕತ್ವ ಅಭಾವಾತ್, ಯಾಕೆ ಅಂತ ಹೇಳಿದ್ರೆ ಅದು ದಯೆಯೇ ಕಾರಣವೇ ಹೊರತು ಕರ್ಮವು ಕಾರಣವಲ್ಲ. ನಮ್ಮ ಜನ್ಮಗಳಿಗೆ ಕರ್ಮ ಕಾರಣ, ಅವನ ಜನ್ಮಕ್ಕೆ ಏನು ಕಾರಣ ಅಂದರೆ ದಯೆಯೇ ಕಾರಣ. ಅದು ಪರಮ ಕರುಣೆಯಿಂದ ಅವನು ಬಂದು ಅವತಾರ ಮಾಡ್ತಾನೆ. ಅವನಿಗೆ ಕಾರಣ ಯಾವುದು ಅಂದರೆ ಅವನ ದಯೆಯೇ ಅವನ ಅವತಾರಕ್ಕೆ ಕಾರಣ, ದಯಾದಿ ಮೂಲಕ. ಆದ್ದರಿಂದ ಕರ್ಮ ಮೂಲಕವಲ್ಲ. ಅದರಿಂದಲೇ ಜ್ಞಾನ ಸಂಕೋಚಾದಿ ಅಭಾವ ಅವ್ಯಯೇನ ಉಚ್ಯತೆ. ಅವ್ಯಯ ಮಮ ಭೂತಾದಿಂ ಅವ್ಯಯಂ, ಭೂತಾದಿಂ ಮನಕ್ಕೆ ಅಚಿಂತ್ಯನಾದವನು, ನಾಮಕರ್ಮ ಸ್ವರೂಪಗಳನ್ನೆಲ್ಲ ಚಿಂತಿಸಲು ಸಾಧ್ಯವಿಲ್ಲ ಅಂತಹವನು. ಆದರೆ ಅವನು ಅವ್ಯಯ ಅಂತ ಹೇಳಿದ್ರೆ ಅವನಿಗೆ ದಯೆಯೇ ಕಾರಣ ಅವನ ಅವತಾರಗಳಿಗೆ. ಆದ್ದರಿಂದ ಯಾವ ಜ್ಞಾನ ಸಂಕೋಚ ಮೊದಲಾದಿ ಯಾವುದೂ ಇರೋದಿಲ್ಲ ಅವನ ಅವತಾರಗಳಲ್ಲಿ. ತನ್ನ ಅಜಹತ್ ಸ್ವಸ್ವಭಾವಂ, ಪರಿಪೂರ್ಣವಾಗಿ ತನ್ನ ಅಪ್ರಾಕೃತ ಸ್ವಭಾವದಲ್ಲಿ ಪೂರ್ಣವಾಗಿ ಇರ್ತಾನೆ ಅವತಾರದಲ್ಲಿಯೂ ಕೂಡ. ಅಂತಹ ಪರಮಾತ್ಮನನ್ನು ಮಹಾತ್ಮರುಗಳು ಮಾತ್ರವೇ ತಿಳಿದರು. ಕೆಲವರು ಅನನ್ಯ ಮನಸ್ತ್ವಂ ಸಹೇತುಕಂ ವಿವೃಣೋತಿ, ಅನನ್ಯ ಮನಸ್ತ್ವಂ ಭಜಂತಿ ಅನನ್ಯ ಮನಸ ಅಂತ ಹೇಳಿದ್ರೆ ಯಾವ ಕಾರಣದಿಂದ ಅವರಿಗೆ ಅನನ್ಯ ಮನಸ್ಕರಾಗಿದ್ದಾರೆ ಅಂತ ಹೇಳಿದ್ರೆ ಅವರು ಮತ್ಪ್ರಿಯ, ಅದರಲ್ಲಿ ಹೇಳುವಾಗ ಮಾಂ ಜ್ಞಾತ್ವ ಮತ್ಪ್ರಿಯತ್ವ ಅತಿರೇಕೇಣ, ಅವನಿಗೆ ಅತ್ಯಂತ ಪ್ರೀತಿ ಅವನಲ್ಲಿ ಇವರಿಗೆ ಇದೆ. ಆ ಅತ್ಯಂತ ಪ್ರೀತಿ ಇರೋದ್ರಿಂದ ಪರಮಾತ್ಮನ ಭಜನೆ ಮಾಡದೆ ಹೋದರೆ ಅವರ ಮನಸ್ಸಾಗಲಿ ಆತ್ಮವಾಗಲಿ ಬಾಹ್ಯೇಂದ್ರಿಯಗಳಾಗಲಿ ಯಾವುದನ್ನು ಧರಿಸೋದಕ್ಕೆ ಸಾಧ್ಯವಿಲ್ಲ. ಅಷ್ಟು ಶಿಥಿಲವಾಗಿಬಿಡುತ್ತೆ ಅವರಿಗೆ ಮನಸ್ಸೆಲ್ಲ. ದೇಹೇಂದ್ರಿಯಗಳು, ಮನಸ್ಸು, ಆತ್ಮ ಎಲ್ಲ ಶಿಥಿಲವಾಗಿಬಿಡುತ್ತೆ ಅಂತ ಹೇಳಿದ್ರು. ಆದ್ದರಿಂದ ಅವನಿಗೆ ಭಜನೆ ಮಾಡುವುದೇ ಪ್ರಯೋಜನ ಅವರಿಗೆ. ಸಹೇತುಕಂ ವಿವೃಣೋತಿ ಮತ್ಪ್ರಿಯತ್ವ ಅತಿರೇಕೇಣ ಅಂತಿ. ಆರ್ತಾದ್ಯಧಿಕಾರ್ಯಂತರ ವ್ಯವಚ್ಛೇದಾರ್ಥತ್ವಾತ್. ಯಾಕೆಂದರೆ ಪರಮಾತ್ಮನಲ್ಲಿ ಭಕ್ತಿಯೋಗ ಮಾಡುವವರು 4 ವಿಧ ಅಂತ ಹೇಳಲ್ಪಟ್ಟಿತು. ಕೃಷ್ಣನೇ ಹೇಳ್ದ, ಚತುರ್ವಿಧ ಭಜಂತೆ ಮಾಂ. ಎಲ್ಲರೂ ಕೂಡ ಜನಾಹ ಸುಕೃತಿನಃ ಅರ್ಜುನ, ಎಲ್ಲ ಸುಕೃತಿಗಳೇ. ಯಾಕೆಂದರೆ ನನ್ನನ್ನೇ ಆಶ್ರಯಿಸಿದ್ದಾರೆ. ಒಬ್ಬ ಐಶ್ವರ್ಯವನ್ನೇ ಕೇಳಿದ, ಇನ್ನೊಬ್ಬ ತನ್ನ ಆತ್ಮಸ್ವರೂಪ ಪ್ರಕೃತಿಯುಕ್ತವಾದ ಆತ್ಮಸ್ವರೂಪವೇ ಬೇಕು ಅಂತ ಆಸೆಪಟ್ಟನು, ಇನ್ನೊಬ್ಬನು ನನ್ನನ್ನೇ ಆಸೆಪಟ್ಟನು. ಎಲ್ಲರೂ ಸುಕೃತಿಗಳೇ, ಉದಾರರೇ ಎಲ್ಲರೂ ಕೂಡ ಅಂತ ಪರಮಾತ್ಮನು ಪ್ರಶಂಸೆ ಮಾಡಿ ಎಲ್ಲರನ್ನೂ ಪ್ರಶಂಸೆ ಮಾಡಿದ. ಆದರೆ ಈ ಜ್ಞಾನಿಯ ವಿಷಯದಲ್ಲಿ ಬೇರೆ ಎಲ್ಲರಿಗಿಂತಲೂ ವಿಲಕ್ಷಣನಾದವನು ಜ್ಞಾನಿ. ಆದ್ದರಿಂದ ಬೇರೆ ಅಧಿಕಾರಿಗಳಂತೆ ಅಲ್ಲ ಈ ಜ್ಞಾನಿ. ಆರ್ತಾದಿ ಅಧಿಕಾರಿಯಂತರ ಅರ್ಥತ್ವಾತ್. ಆರ್ಥ, ಜಿಜ್ಞಾಸು, ಅರ್ಥಾರ್ಥಿ, ಈ 3 ಅಧಿಕಾರಿಗಳನ್ನು ಬೇರ್ಪಡಿಸೋದಕ್ಕೋಸ್ಕರ ಆರ್ತಾದಿ ಅಧಿಕಾರಿಯಂತರ ವ್ಯವಚ್ಛೇದಾರ್ಥತ್ವಾತ್ ಅನನ್ಯ ಪ್ರಯೋಜನತ್ವ ವಿವಕ್ಷಾ ಅತ್ರ ಉಚಿತ. ಆದ್ದರಿಂದ ಅನನ್ಯ ಪ್ರಯೋಜನ, ಬೇರೆ ಪ್ರಯೋಜನವಿಲ್ಲ. ಪ್ರಯೋಜನ ಅನ್ನುವ ಶಬ್ದ ಯಾಕೆ ಹೇಳಿದ್ರು ಇಲ್ಲಿ ಭಾಷಿಕಾರರು? ಭಜನೈಕ ಪ್ರಯೋಜನ ಅಂತ ಹೇಳಿದ್ರು, ಬೇರೆ ಯಾವ ಪ್ರಯೋಜನವಿಲ್ಲ. ಆರ್ತನಿಗೆ ಏನು ಪ್ರಯೋಜನ ಅಂದರೆ ಐಶ್ವರ್ಯವೇ ಪ್ರಯೋಜನ, ಅರ್ಥಾರ್ಥಿಗೂ ಅದುವೇ ಪ್ರಯೋಜನ. ಅವನು ಕಳೆದುಕೊಂಡ ಐಶ್ವರ್ಯವನ್ನು ಪ್ರಾರ್ಥಿಸ್ತಾನೆ, ಇವನು ಹೊಸದಾದ ಐಶ್ವರ್ಯ ಬೇಕು ಅಂತ ಪ್ರಾರ್ಥಿಸ್ತಾನೆ. ಇಬ್ಬರಿಗೂ ಏನು ಪ್ರಯೋಜನ ಅಂದರೆ ಐಶ್ವರ್ಯೈಕ ಪ್ರಯೋಜನ. ಅವರು ಪರಮಾತ್ಮನಲ್ಲಿ ಭಕ್ತಿಯೋಗ ಯಾಕೆ ಮಾಡ್ತಾರೆ ಅಂದರೆ ಐಶ್ವರ್ಯವೇ ಬೇಕು ಅವರಿಗೆ, ಅದು ಬಂದ ಮೇಲೆ ಅದನ್ನು ಅನುಭವಿಸ್ತಾರೆ. ಜಿಜ್ಞಾಸುಗೂ ಏನು ಪ್ರಯೋಜನ ಅಂದರೆ ತನ್ನ ಆತ್ಮಸ್ವರೂಪವನ್ನು ತಿಳಿದುಕೊಳ್ಬೇಕು ಅನ್ನೋದು ಪ್ರಯೋಜನ. ಜ್ಞಾನಿ ಏನು ಅಂದರೆ ಇವನನ್ನೇ ಪಡೆದುಕೊಳ್ಬೇಕು, ಬೇರೆ ಯಾವುದು ಪ್ರಯೋಜನವಿಲ್ಲ. ಆದ್ದರಿಂದ ಅಂತಹ ಜ್ಞಾನಿಗಳಿಗೆ ಮದ್ಭಜನೈಕ ಪ್ರಯೋಜನ. ಪ್ರಯೋಜನ ಅನ್ನೋ ಶಬ್ದ ಬಹಳ ಅದ್ಭುತವಾಗಿ ಪ್ರಯೋಗ ಮಾಡ್ತಾರೆ ಇಲ್ಲಿ ಭಾಷ್ಯಕಾರರು. ಅದು ಯಾಕೆ ಅಂತ ಹೇಳಿದ್ರೆ ಬೇರೆ 3 ಅಧಿಕಾರಿಗಳಿಗಿಂತ ಇವನು ವಿಲಕ್ಷಣನಾದವನು. ಆದ್ದರಿಂದ ಅವರಂತೆ ಅಲ್ಲ. ಅವರು ಬೇರೆ ಪ್ರಯೋಜನಗಳನ್ನು ಇಚ್ಛೆಪಟ್ಟು ಇವನನ್ನು ಆಶ್ರಯಿಸಿದರು ಪರಮಾತ್ಮನನ್ನು. ಇವನು ಪರಮಾತ್ಮನನ್ನೇ ಬಯಸಿ ಅವನನ್ನು ಆಶ್ರಯಿಸಿದ. ಆದ್ದರಿಂದ ಮಿಕ್ಕ ಅಧಿಕಾರಿಗಳಿಗಿಂತ ಬೇರೆ ಅಂತಹ ವಿಲಕ್ಷಣನಾದ ಅಧಿಕಾರಿ. ಆದ್ದರಿಂದ ಇಲ್ಲಿ ಭಜನೈಕ ಪ್ರಯೋಜನ ಅನ್ನೋದನ್ನು ಪಾರ್ಥ ಅಂತ ಹೇಳೋದಕ್ಕೂ ಇಲ್ಲಿ ಅರ್ಥವಿದೆ ಅಂತ ಹೇಳಿದ್ರು. ಮಹಾತ್ಮಾನಸ್ತು ಮಾಂ ಪಾರ್ಥ. ಪಾರ್ಥ ಶಬ್ದದಿಂದ ಪಾರ್ಥ ಅಂತ ಯಾಕೆ ಅಂತ ಹೇಳಿದ್ರೆ ನೀನು ದೈವೀ ಪ್ರಕೃತಿಯವನು ಅನ್ನೋದು ಶಬ್ದ ತಿಳಿಯುತ್ತೆ. ಇಂದ್ರಸೂನುಹು, ದೇವಾಂಶ ಸಂಭೂತನಾದವನು, ಇಂದ್ರನ ಮಗ ಇವನು, ಇಂದ್ರನ ಅಂಶದಿಂದ ಹುಟ್ಟಿರುವಂಥ ಅವನು. ಆದ್ದರಿಂದ ಇಂದ್ರನ ಮಗನಾದ್ದರಿಂದ ದೈವ ಪ್ರಕೃತಿ ಇತಿ ಸೂಚಿತಂ.
ದೇವಾಂಶ ಸಂಭೂತನಾದ್ದರಿಂದ ದೈವ ಪ್ರಕೃತಿ ಉಳ್ಳವನು ನೀನು ಅನ್ನೋದು ಇಲ್ಲಿ ಸೂಚಿತವಾಗಿದೆ. ದೈವೀಂ ಪ್ರಕೃತಿಮಾಶ್ರಿತ, ನಿನಗೂ ಆ ರೀತಿ ಇದೆ. ಅದು ಅರ್ಜುನನಿಗೆ ಭಯವಾಗ್ಬಿಡ್ತು ಎಲ್ಲ ಕೇಳಿ, ನನಗೆ ಏನಾದ್ರು ಈ ರೀತಿ ಇದೆಯೋ ಇಲ್ವೋ, ಬರೀ ರಾಜಸ ತಾಮಸವೇ ಇದೆಯೋ, ಏನು ಮಾಡೋದು ಅಂತ. ನೀನು ದೈವಿ ಪ್ರಕೃತಿಯಲ್ಲಿ ಇರುವವನು ಅನ್ನೋದನ್ನು ಸಮಾಧಾನ ಮಾಡ್ತಾನೆ ಕೃಷ್ಣನು. ಅವರು ಹೇಗೆ ಭಜನೆ ಮಾಡ್ತಾರೆ, ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾ ನಮಸ್ಯಂತಂಶ್ಚ ಮಾಂ ಭಕ್ತ್ಯ ನಿತ್ಯಯುಕ್ತಾ ಉಪಾಸತೆ. ಸತತಂ ಕೀರ್ತಯಂತಹ ಮಾಂ ಸತತಂ ಕೀರ್ತಯಂತಹ ಯತಂತಶ್ಚ ದೃಢವ್ರತಾ ನಮಸ್ಯಂತಶ್ಚ ಮಾಂ ಭಕ್ತ್ಯ ನಿತ್ಯಯುಕ್ತಾ ಉಪಾಸತೆ. ನಿತ್ಯಯೋಗಂ ಆಕಾಂಕ್ಷಮಾಣ ಅಂತ. ನಿತ್ಯಯುಕ್ತಾ ಅಂದರೆ ಆಗಲೇ ನಿತ್ಯಯೋಗ ಪಡೆದುಕೊಂಡು ಬಿಟ್ಟವರು ಅನ್ನುವ ಅರ್ಥ ಬರೋ ಹಾಗಿದೆ ಶಬ್ದಕ್ಕೆ. ನಿತ್ಯಯುಕ್ತರು, ನಿತ್ಯಯೋಗವನ್ನು ಅಪೇಕ್ಷಿಸುವವರು ಅನ್ನೋದು ಇಲ್ಲಿ ಉಪಾಸನೆ ಮಾಡುವವರನ್ನು ಹೇಳಲ್ಪಟ್ಟಿದೆ. ಉಪಾಸನೆ ಮಾಡಿ ಆಮೇಲೆ ಪಡೆದುಕೊಳ್ಬೇಕು. ಆದ್ದರಿಂದ ಅವರು ಸತತಂ ಕೀರ್ತೆಯಂತಹ ಅಂತ ಹೇಳಿದ್ರೆ ಅತ್ಯರ್ಥ ಮತ್ಪ್ರಿಯತ್ವ, ಇದಕ್ಕೆಲ್ಲ ಕಾರಣ ಪರಮಾತ್ಮನಲ್ಲಿ ಅತ್ಯಂತ ಪ್ರೀತಿ ಅವರಿಗೆ. ಅದರಿಂದಲೇ ಮತ್ಕೀರ್ತನ ಯತನ ನಮಸ್ಕಾರ ಈ ವಿನ ಕೀರ್ತನೆ ಯತನ ನಮಸ್ಕಾರಗಳು ಇದೆಲ್ಲ ಮಾಡದೆ ಹೋದರೆ ಕ್ಷಣಾಣು ಮಾತ್ರೇಪಿ, ಒಂದು ಕ್ಷಣವೂ ಕೂಡ, ಕ್ಷಣಾಣು ಮಾತ್ರೇಪಿ ಅಂತ ಹೇಳಿದ್ರು, ಅಷ್ಟು ಅಲ್ಪ ಕಾಲ, ಅಷ್ಟು ಕೂಡ ಆತ್ಮಧಾರಣಂ ಅಲಭಮಾನಾಹ, ಅಷ್ಟು ಒಂದು ಅವರ ಆತ್ಮವನ್ನು ಧರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಮತ್ತೆ ಮದ್ಗುಣ ವಿಶೇಷವಾಚೀನಿ ಮನ್ನಾಮಾನಿ ಸ್ಮೃತ್ವ ಪುಲಕಾಂಚಿತ ಸರ್ವಾಂಗಾಹ, ಅವರಿಗೆ ಎಲ್ಲಲ್ಲಿಯೂ ಪುಲಕ ಅವನ ಪರಮಾತ್ಮನನ್ನ ಗುಣವು ವಿಶೇಷಣಗಳು ಹೇಳುವ ಅವನ ನಾಮಧೇಯಗಳು, ನಾಮಧೇಯಗಳೆಲ್ಲ ಗುಣ ವಿಶೇಷವನ್ನು ತಿಳಿಸುವಂತಹದ್ದು. ನಾಮಧೇಯಗಳೆಲ್ಲ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಅಂತ ಸಹಸ್ರನಾಮದಲ್ಲಿ ಹೇಳುವಾಗ ಯಾನಿ ನಾಮಾನಿ ಗೌಣಾನಿ, ಗುಣವನ್ನು ಸೂಚಿಸುವ ನಾಮಧೇಯಗಳು. ಗೌಣಾನಿ ಅಂದರೆ ಗುಣವಾಚಕ, ಗುಣವಷ್ಟೇ ಅಲ್ಲ ಕರ್ಮವನ್ನು ಸೂಚಿಸುತ್ತೆ ಅಂತ ಪರಾಶರ ಭಟ್ರು ವ್ಯಾಖ್ಯಾನ ಮಾಡ್ತಾರೆ. ಅದರಲ್ಲಿ ಗುಣ ಭಗವದ್ಗುಣ ದರ್ಪಣ ಅನ್ನುವಂತಹ ಅವರ ವ್ಯಾಖ್ಯಾನದಲ್ಲಿ ಗುಣ ಮಾತ್ರವಲ್ಲ, ಗುಣವನ್ನು ಕರ್ಮವನ್ನು ಸೂಚಿಸುತ್ತೆ ನಾಮಧೇಯಗಳು, ಭಗವಂತನ ನಾಮಗಳು ಅಂತ ಹೇಳಿ ನಾಮ ಸಂಕೀರ್ತನೆಯಿಂದಲೇ ಮೋಕ್ಷ ಪಡೆದುಕೊಳ್ಬೋದು ಅಂತ ಹೇಳ್ತಾರೆ ಅವರು. ಅದರಿಂದಲೇ ಬರುತ್ತೆ ಮುಂದೆ ಅವನಿಗೆ ಮೋಕ್ಷ ಅಂತ ಅದನ್ನು ಸಾಧಿಸ್ತಾರೆ ಅಲ್ಲಿ. ಮತ್ತು ಗುಣ ವಿಶೇಷವಾಚೀನಿ, ಅವನ ಗುಣ ವಿಶೇಷಗಳನ್ನೆಲ್ಲ ತಿಳಿಸುವಂತಹ ಮನ್ನಾಮಾನಿ ಸ್ಮೃತ್ವ, ಭಗವಂತನ ನಾಮವನ್ನು ಕೇಳಿದ್ರಿಯೇ ಅವರಿಗೆ ತಕ್ಷಣವೇ ಮೈಯವೆಲ್ಲ ಪುಲಕವಾಗಿಬಿಡುತ್ತೆ. ಪುಲಕಾಂಚಿತ ಸರ್ವಾಂಗಾಹ ಹರ್ಷ ಗದ್ಗದ ಕಂಠಾಹ, ಅವರ ಕಂಠವೆಲ್ಲ ಗದ್ಗದಿತವಾಗಿಬಿಡುತ್ತೆ ಸಂತೋಷದಿಂದ. ನಾರಾಯಣ ಕೃಷ್ಣ ವಾಸುದೇವೇತ್ಯೇವಮಾದೀನಿ ಸತತಂ ಕೀರ್ತಯಂತಹ, ಸತತಂ ಕೀರ್ತೆಯಂತಹ, ಹಾಗೆ ಇಷ್ಟು ವ್ಯಾಖ್ಯಾನ. ಸತತಂ ಕೀರ್ತೆಯಂತಹ ಅನ್ನುವ ಶಬ್ದಕ್ಕೆ ಇಷ್ಟು ವ್ಯಾಖ್ಯಾನವನ್ನು ಮಾಡ್ತಾರೆ ಭಾಷಿಕರು. ಸತತಂ ಕೀರ್ತೆಯಂತಹ ಅಂದರೆ ಏನು? ಸತತವಾಗಿ ಅವನ ನಾಮಧೇಯಗಳನ್ನು ಕೀರ್ತನೆ ಮಾಡಬೇಕು. ಅವನ ಅನೇಕ ನಾಮದೇವಗಳು ನಾರಾಯಣ ಕೃಷ್ಣ ವಾಸುದೇವ ಮೊದಲಾದ ಅವನ ಗುಣ ವಿಶೇಷಗಳನ್ನೆಲ್ಲ ತಿಳಿಸುವಂತಹ ನಾಮಧೇಯಗಳನ್ನು ಯಾವಾಗಲೂ ನಿರಂತರವಾಗಿ ಕೀರ್ತನೆ ಮಾಡುವಂತಹವರು ಅವರು. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಅವನ ಕೀರ್ತನೆ ಯತನ ನಮಸ್ಕಾರ ಎಲ್ಲ ಮಾಡದೆ ಹೋದರೆ ಆತ್ಮವನ್ನೇ ಧರಿಸೋಕ್ಕಾಗೋದಿಲ್ಲ. ಗುಣ ವಿಶೇಷಗಳನ್ನೆಲ್ಲ ತಿಳಿಸುವ ನಾಮಗಳನ್ನು ಸ್ಮರಣೆ ಮಾಡಿಕೊಂಡು ಮೈಯೆಲ್ಲ ಪುಲಕವಂಚಿತವಾಗಿಬಿಡುತ್ತೆ, ಅವರಿಗೆ ಕಂಠವೆಲ್ಲ ಗದ್ಗದವಾಗಿಬಿಡುತ್ತೆ. ಇಂತಹ ಭಕ್ತರುಗಳು ನಾರಾಯಣ ಕೃಷ್ಣ ವಾಸುದೇವೇತ್ಯೇವಮಾದೀನಿ ಈ ರೀತಿ ಅನಂತವಾದ ಅವನ ನಾಮಧೇಯಗಳನ್ನು ನಿರಂತರವಾಗಿ ಕೀರ್ತನೆ ಮಾಡಿ ತಥೈವ ಯತಂತಹ ಮತ್ಕರ್ಮ ಕರ್ಮಸು ಅರ್ಚನಾದಿಷು, ಯಾವುದರಲ್ಲಿ ಪ್ರಯತ್ನ ಪಡ್ತಾರೆ ಅವರು ಅಂತ ಹೇಳಿದ್ರೆ ಆ ರೀತಿಯಾದಕ್ಕೆ ಅನುಗುಣವಾಗಿ ಅದರಲ್ಲಿಯೇ ಅವರ ಪ್ರಯತ್ನಗಳೆಲ್ಲ ಇರುತ್ತೆ. ಯಾವ ಪ್ರಯತ್ನಗಳಲ್ಲಿ ಅವರು ಯತಂತಶ್ಚ ಅಂದರೆ ಯಾವುದು ಅವರು ಪ್ರಯತ್ನಗಳಲ್ಲಿ ಯಾವುದರಲ್ಲಿ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರೆ ಕರ್ಮಸು ಅರ್ಚನಾದಿಕೇಶು ತದುಪಕಾರಕೇಶು ಭವನ ನಂದನವನ ಕರಣಾದಿಕೇಶು ಚ ದೃಢ ಸಂಕಲ್ಪಾ ಯತಮಾನಾಹ ದೃಢವ್ರತಾ ಯತಂತಹ. ದೃಢ ಸಂಕಲ್ಪದಿಂದ, ವ್ರತ ಶಬ್ದಕ್ಕೆ ಇಲ್ಲಿ ಸಂಕಲ್ಪ, ದೃಢವ್ರತಾ ಅಂದರೆ ದೃಢ ಸಂಕಲ್ಪದಿಂದ ಪ್ರಯತ್ನ ಪಡ್ತಾರೆ. ಪರಮಾತ್ಮನಿಗೆ ಭವನ ನಿರ್ಮಾಣ,
ಹಾಗೆಯೇ ನಂದನವನವೇನು ಮೊದಲಾದವುಗಳನ್ನೆಲ್ಲ ನಿರ್ಮಾಣ ಮಾಡುವುದು, ಪುಷ್ಪಗಳನ್ನೆಲ್ಲ ಬೆಳೆಸಿ ಅವನಿಗೆ ಪರಿಶುದ್ಧವಾದ ಪುಷ್ಪಗಳನ್ನು ಸಮರ್ಪಣೆ ಮಾಡುವುದಕ್ಕೆ, ಇದೆಲ್ಲವೂ ಕೂಡ ಯಾವುದಕ್ಕೆ ಉಪಕಾರ ಅಂತ ಹೇಳಿದ್ರೆ ಅವನ ಎಲ್ಲ ಅವನಿಗೆ ಅರ್ಚನೆ ಮೊದಲಾದ ಪರಮಾತ್ಮನಿಗೆ ನಾವು ಸಮರ್ಪಣೆ ಮಾಡುವ ಕರ್ಮಗಳು, ಪರಮಾತ್ಮನ ಆರಾಧನ ರೂಪವಾದ ಕರ್ಮಗಳು, ಅರ್ಚನೆಯೇ ಮೊದಲಾದ ಪರಮಾತ್ಮನನ್ನು ಸಂಬಂಧಿಸಿದ ಕರ್ಮಗಳು. ಮತ್ಕರ್ಮಸು, ಪರಮಾತ್ಮನ ಕರ್ಮಗಳಲ್ಲಿ ಅಂದರೆ ಪರಮಾತ್ಮನನ್ನು ಆರಾಧಿಸುವ ಕರ್ಮಗಳು ಅಂತ ಅರ್ಥ. ಅದರಲ್ಲಿ ಯಾವ್ಯಾವ ಕರ್ಮಗಳು? ಅರ್ಚನೆಯೇ ಮೊದಲಾದ ಕರ್ಮಗಳು. ಮತ್ತು ಅದಕ್ಕೆ ಉಪಯುಕ್ತವಾದಂತಹ ಭವನ, ನಂದನವನ ಇವುಗಳನ್ನೆಲ್ಲ ನಿರ್ಮಾಣ ಮಾಡುವುದು, ಇವುಗಳನ್ನೆಲ್ಲ ದೃಢವಾದ ಸಂಕಲ್ಪವನ್ನು ಹೊಂದಿ ಪ್ರಯತ್ನ ಪಡ್ತಾರೆ. ಅಂದರೆ ಪರಿಪೂರ್ಣವಾಗಿ ಮುಗಿಸಿರುವವರೆಗೂ ಯಾವುದೇ ಅವರಿಗೆ ಕಷ್ಟಗಳು ಬಂದರೂ ಕೂಡ ಅದನ್ನೆಲ್ಲ ಸಹಿಸಿಕೊಂಡು ಪೂರ್ಣಗೊಳಿಸುವಂತಹ ದೃಢ ಸಂಕಲ್ಪವನ್ನು ಹೊಂದಿರ್ತಾರೋ, ಮಧ್ಯದಲ್ಲಿ ಏನು ಬಿಡೋದಿಲ್ಲ. ಹಾಗೆ ಭಕ್ತಿಭಾರ ಅವನಮಿತ, ಭಕ್ತಿಭಾರದಿಂದ ಅವರು ಅವನಮಿತ ಅಂದರೆ ಬಗ್ಗಿ ಹೋಗಿದ್ದಾರೆ. ನಮ್ಮ ಮೇಲೆ ಒಂದು ದೊಡ್ಡ ಮೂಟೆಯನ್ನು ಹೊತ್ತುಕೊಂಡ್ರೆ ನಾವು ಹೇಗೆ ಬಗ್ಗಿ ಹೋಗ್ಬಿಡ್ತೀವೋ, ಇವರಿಗೆ ಆ ಭಕ್ತಿಯ ಭಾರದಿಂದಲೇ ಅವ್ರನ್ನ ಬಗ್ಗಿ ಹೋಗ್ಬಿಟ್ಟಿದ್ದಾರೆ. ಅವರ ಭಕ್ತಿ ಅವರ ಮನಸ್ಸಿನಲ್ಲಿ ಹೇಗೆ ತುಂಬಿದೆ ಅಂತ ಹೇಳಿದ್ರೆ ಅದು ಒಂದು ದೊಡ್ಡ ಭಾರ. ಆ ರೀತಿ ಇದೆ. ಧ್ರುವನು ಉಪಾಸನೆ ಮಾಡುವಾಗ ಹೇಳ್ತಾರೆ, ಅವನು ಒಂದು ಕಾಲದಲ್ಲಿ ನಿಂತ್ಕೊಂಡು ಉಪಾಸನೆ ಮಾಡ್ತಿದ್ದ ಧ್ರುವ, ಚಿಕ್ಕ ಹುಡುಗ. ಆ ಭಕ್ತಿ ಎಲ್ಲಿಯವರೆಗೂ ಹೋಗ್ಬಿಡ್ತು ಆ ಉಪಾಸನೆ ಅಂತ ಹೇಳಿದ್ರೆ, ಎಡಗಾಲಿಂದ ಬಲಗಾಲವನು ಬದಲಾಯಿಸ್ಕೊಳ್ಳೋದಕ್ಕೆ ಸ್ವಲ್ಪ ಅವನು ಚಲನೆ ಮಾಡಿದ್ರೆ ಭೂಮಂಡಲವೆಲ್ಲ ಚಲಿಸ್ಬಿಡೋದಂತೆ. ಮತ್ತೆ ಈ ಕಾಲ ಬದಲಾಯಿಸ್ಕೊಳ್ಳಿದ್ರೆ ಈ ಕಡೆ ಹೀಗೆ ಚಲಿಸ್ಬಿಡೋದು ಭೂಮಂಡಲವೆಲ್ಲ. ಆ ರೀತಿ ಆ ಭಕ್ತಿಯ ಭಾರ ಅನ್ನೋದು ಅಲ್ಲಿ ತೋರಿಸ್ತಾರೆ ವಿಷ್ಣು ಪುರಾಣದಲ್ಲಿ. ಧ್ರುವ ಉಪಾಸನೆ ಹೇಗೆ ಮಾಡ್ತಾ ಇದ್ದ, ಭೂಮಂಡಲವೇ ಚಲಿಸ್ಬಿಡೋದಂತೆ. ಹಾಗೆ ಇತ್ತು ಅಂತ ಹೇಳಿ ಆ ಭಕ್ತಿ ಅನ್ನೋದು ಭಾರ. ಆ ಭಕ್ತಿಯ ಭಾರದಿಂದ ಇವರ ಮನಸ್ಸು, ಇವರ ಅವನಮಿತ ಬಗ್ಗಿ ಹೋಗದಂತಹ ಮನಸ್ಸು, ಬುದ್ಧಿ, ಅಭಿಮಾನ. ಅಷ್ಟಾಂಗ ನಮಸ್ಕಾರ ಅಂದರೆ ಏನು ಅಂತ ತೋರಿಸ್ತಾರೆ. ಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ತೀವಲ್ಲ, ಅದಕ್ಕೆ ವಿವರಣೆ ಭಾಷಿಕಾರರು ಇಲ್ಲಿ ಕೊಡ್ತಾರೆ. ಮನಸ್ಸು, ಬುದ್ಧಿ, ಅಭಿಮಾನ, ಪದದ್ವಯ, ಕರದ್ವಯ, ಶಿರೋಭಿಹಿ, 2 ಪಾದಗಳು, 2 ಕೈಗಳು, ಶಿರಸ್ಸು, ಅದರ ಜೊತೆ ಮನಸ್ಸು, ಬುದ್ಧಿ, ಅಭಿಮಾನ, ಇದೆಲ್ಲವೂ ಕೂಡ 8 ವಿಷಯಗಳು. ಇವುಗಳಿಂದ ಇವರು ಅಷ್ಟಾಂಗೈಹಿ ಅಚಿಂತಿತ ಪಾಂಸು ಕರ್ದಮ ಶರ್ಕರಾದಿಕೆ. ಪಾಂಸು ಅಂದರೆ ಧೂಳು, ಕರ್ದಮ ಅಂದರೆ ಕೆಸರು, ಧೂಳು ಕೆಸರು, ಶರ್ಕರ ಅಂದರೆ ಕಲ್ಲುಗಳು, ಕಲ್ಲಿನ ಚೂರು ಚೂರು ಪೀಸುಗಳು, ಕಲ್ಲುಗಳು ಬಿದ್ದಿರುತ್ತಲ್ಲ ಅದು ಪುಡಿಗಳು, ಅದೆಲ್ಲ ಯಾವುದು ಇದ್ದರೂ ಯಾವುದನ್ನು ಗಮನಿಸೋದಿಲ್ಲ. ಧರಾತಲೆ ದಂಡವತೆ ಪ್ರಣಿಪತಂತಹ, ದಂಡದಂತೆ ಒಂದು ದಂಡವನ್ನು ಕೆಳಗೆ ಹಾಕಿದ್ರೆ ಹೇಗೆ ಬೀಳುತ್ತೆ, ಒಂದೇ ಸತಿ ಏಟಿಗೆ ಬಿದ್ದು ಬಿಡುತ್ತೆ. ಹಾಗೆ ದಂಡವತ್ ಪ್ರಣಿಪತಂತಹ, ಭೂಮಿಯ ಮೇಲೆ ಯಾವುದು ನೋಡೋದಿಲ್ಲ, ಧೂಳಿದೆಯೋ ಕೆಸರಿದೆಯೋ, ಇದೆಲ್ಲ ಭಾಷ್ಯಕಾರರು ಆಚರಣೆ ಮಾಡಿದಂತಹ ವಿಷಯಗಳು. ಅವರು ನಿಜವಾಗಿ ಅವರ ಜೀವನದಲ್ಲಿ ಮಾಡಿದಂತಹ ವಿಷಯ. ಹಾಗೆಯೇ ಮಾಡಿದ್ರು. ಗೋಷ್ಠಿ ಪೂರ್ಣರಲ್ಲಿ 18 ಸಲ ಹೋಗಿ ಮರಳಿ ದಂಡನ ಮೇಲೆ ಬಿಸಿಲು ಕಾಯ್ತಾ ಇರುವಾಗ ದೀರ್ಘದಂಡ ಪ್ರಣಾಮ ಮಾಡಿದ್ರು, ಸಾಷ್ಟಾಂಗ ನಮಸ್ಕಾರ ದಂಡದಂತೆ. ಹಾಗೆ ಮಾಡಿದ್ರೆ ಎಷ್ಟೊತ್ತಾದರೂ ಅವ್ರನ್ನ ಎಬ್ಬಿಸಲಿಲ್ಲ. ಆಗ ಪಕ್ಕದಲ್ಲಿ ಕಿಡಾಂಬಿ ಆಚಾರ್ಯ ಇದ್ದವರು, ಇವರೇನು ಆಚಾರ್ಯರು, ಇವ್ರಿಗೇನಾದ್ರು ಕರುಣೆ ಇದೆಯಾ ಸ್ವಲ್ಪವಾದರೂ, ನಮ್ಮ ಆಚಾರ್ಯರು ಹೀಗೆ ಮಾಡ್ತಾರಲ್ಲ, ಹೇಳಿ ಮೇಲೆ ನೀವು ಅಂತ ಭಾಷಿಕಾರ ಹೇಳಿದ್ರಂತೆ. ಆಗ ಅವ್ರು ಹೇಳಿದ್ರು, ನಿಮಗೆ ಇವರ ದೇಹದಲ್ಲಿ ಇಷ್ಟು ಅಭಿಮಾನ ಇದೆ, ಅದನ್ನು ನಾನು ಪರೀಕ್ಷೆ ಮಾಡೋಕ್ಕೆ ಅವ್ರಿಗೆ ಹೇಳಲಿಲ್ಲ, ಹೇಳೋಕ್ಕೆ ನೀವೇ ಇವರಿಗೆ ಭಿಕ್ಷಾ ಕೈಂಕರ್ಯ ಮಾಡಬೇಕು ಅಂತ ಹೇಳಿದ್ರಂತೆ. ಆ ಭಿಕ್ಷಾ ಕೈಂಕರ್ಯ ಮಾಡುವಾಗ ಒಂದು ದಿನ ಅವರು ಹಾಲನ್ನು ಕುದಿಸ್ತಾ ಇದ್ರು ಒಲೆಯಲ್ಲಿ. ಹಾಲು ಕುದಿಸ್ತಾ ಇದ್ದಾಗ ಅದು ಮೇಲೆ ಬಂದು ಉಕ್ಕಿ ಸುರಿಯೋ ಹಾಗೆ ಆಗ್ತಾ ಇತ್ತು. ಹೊರಗಡೆ ಭಾಷಿಕಾರರು ಹೇಳಿದ್ರಂತೆ, ರಂಗನಾಥ ಬಂದುಬಿಟ್ಟ, ಸೇವ್ಸಕ್ಕೆ ಬಾ ಅಂತ ಕರೆದ್ರಂತೆ. ನನ್ನ ದೇವರು ಇಲ್ಲಿ ಪೊಂಗು ಹೋಗ್ತಾ ಇದ್ದಾರೆ, ಆ ದೇವರು ನನಗೆ ಬೇಕಾಗಿಲ್ಲ ಅಂತ ಹೇಳಿದ್ರಂತೆ. ಇವರನ್ನು ನೋಡ್ಕೋಬೇಕು ನಾನು. ಹಾಲನ್ನು ಭಾಷಿಕಾರರಿಗೆ ಕೊಡೋದಕ್ಕೋಸ್ಕರ ಕಾಯಿಸ್ತಾ ಇದ್ರು. ನನ್ನ ದೇವರು ಇಲ್ಲಿ ಪೊಂಗಿ ಹೋಗ್ತಾ ಇದ್ದಾನೆ, ನನಗೆ ಆ ದೇವರು ಬೇಡ ಅಂತ ಹೇಳಿದ್ರಂತೆ. ರಂಗನಾಥನ ಸೇವ್ಸಕ್ಕೆ ಬಾ ಅಂತ ಕರೆದಾಗ ಹಾಗೆ ಆ ರೀತಿ ಅವರನ್ನು ನೋಡಿಕೊಂಡ್ರು. ಭಾಷಿಕಾರರಿಗೆ ಜೀವನದಲ್ಲಿ ಎಲ್ಲ ಬೇಕಾದಷ್ಟು ತೊಂದರೆಗಳನ್ನು ಉಂಟು ಮಾಡಿದ್ರು ಅಂತ ಐತಿಹ್ಯ ಸಿಗುತ್ತೆ. ಆದ್ದರಿಂದಲೇ ಅವರಿಗೆ ಭಿಕ್ಷಾ ಕೈಂಕರ್ಯಕ್ಕೆ ಅವರು ಹಾಗೆ ಮಾಡಿದಾಗ ಆ ರೀತಿ ದಂಡವತ್ ಪ್ರಣಾಮ, ಇದೆಲ್ಲ ಭಾಷಿಕಾರರು ಹೇಳೋದು ತಾವು ನೇರವಾಗಿ ಅನುಭವಿಸಿ ಆಚರಣೆ ಮಾಡಿದಂತಹ ವಿಷಯಗಳನ್ನು ಹೇಳ್ತಾರೆ. ಸಾಷ್ಟಾಂಗ ನಮಸ್ಕಾರ. ಆ ರೀತಿಯಲ್ಲಿ ಯಾವ ಕೆಸರು ಇದೋ ಏನು ನೋಡದೆ
ದಂಡದಂತೆ ಪ್ರಣಿಪತಂತಹ ಭಕ್ತರುಗಳು ಹಾಗೆ ಮಾಡ್ತಾರೆ. ಸತತಂ ಮಾಂ ನಿತ್ಯಯುಕ್ತಾ ನಿತ್ಯಯೋಗಂ ಕಾಂಕ್ಷಮಾಣಾ ಸತತಂ ಮಾಂ ನಿತ್ಯಯುಕ್ತಾ ನಿತ್ಯಯೋಗಂ ಕಾಂಕ್ಷಮಾಣಾ ಆತ್ಮಾಂತಂ ಮದ್ದಾಸ್ಯ ವ್ಯವಸಾಯಿನಃ ಉಪಾಸತೆ. ನಿರಂತರವಾಗಿ ಯಾವದಾತ್ಮಭಾವಿಯಾಗಿ ಆತ್ಮಾಂತಂ ಆತ್ಮಾಂತಂ ಮದ್ದಾಸ್ಯ ವ್ಯವಸಾಯ, ಆತ್ಮನವರೆಗೂ ಎಲ್ಲವನ್ನು ಅವನ ದಾಸ್ಯದಲ್ಲಿಯೇ ಅವರ ಬುದ್ಧಿ ನಿಶ್ಚಯವಾಗಿ ಇರುತ್ತೆ. ಮದ್ದಾಸ್ಯ ವ್ಯವಸಾಯಿನ, ವ್ಯವಸಾಯ ಅಂದರೆ ನಿಶ್ಚಯ, ಪರಮಾತ್ಮನಿಗೆ ಎಲ್ಲವೂ ದಾಸಭೂತವಾದ ಶೇಷಭೂತವಾದದ್ದು, ಅವನ ಅವನಿಗೇ ದಾಸಭೂತವಾದ ದಾಸಭೂತಾ ಸ್ವತಃ ಸರ್ವೇ ಹಿ ಆತ್ಮಾನಃ ಅಂತ ಹೇಳೋ ಹಾಗೆ ಆತ್ಮನವರೆಗೂ ಸಕಲವೂ ಪರಮಾತ್ಮನಿಗೆ ಅವನ ದಾಸ್ಯವನ್ನು ಮಾಡುವುದಕ್ಕೆ ಇರೋವಂತಹದ್ದು ಅಂತ ಹೇಳಿ ತಿಳಿದುಕೊಂಡು ಉಪಾಸನೆ ಮಾಡ್ತಾರೆ. ಅಂತಹ ಮಹಾತ್ಮರುಗಳು ಇದ್ದಾರೆ ಲೋಕದಲ್ಲಿ, ಅವರಿಂದ ನನ್ನ ಅವತಾರಕ್ಕೆ ಪ್ರಯೋಜನವಿದೆ. ಇಂತಹ ಒಬ್ಬ ಸಾಧುಗಳನ್ನು ಮಹಾತ್ಮರುಗಳನ್ನು ನಾನು ರಕ್ಷಿಸೋಕೆ ಪರಿತ್ರಾಣ ಮಾಡುವುದಕ್ಕೋಸ್ಕರವೇ ಅವತಾರವನ್ನು ಮಾಡ್ತೇನೆ. ಇಂತಹ ಮಹಾತ್ಮರುಗಳು ಮಾಡುವ ಉಪಾಸನೆ ಭಕ್ತಿಯಿಂದ ಮಾಡುವಂಥದ್ದು. ಆ ಭಕ್ತಿ ಎನ್ನುವುದು ಅಷ್ಟು ಅದ್ಭುತವಾದ ವಿಷಯ. ಭಕ್ತಿಯನ್ನು ಪ್ರಶಂಸೆ ಮಾಡೋದಕ್ಕೆ ಭಕ್ತರುಗಳ ಒಂದು ಪ್ರಶಂಸೆಯನ್ನು ಇಲ್ಲಿ ಪರಮಾತ್ಮನು ಮಾಡ್ತಾ ಇದ್ದಾನೆ. ಭಕ್ತರು ಹೇಗಿರ್ತಾರೆ ಅಂದರೆ ಆ ಭಕ್ತಿ ಹೇಗಿರುತ್ತೆ ಅನ್ನೋದು ತಿಳಿಯುತ್ತೆ. ಸತತಂ ಕೀರ್ತೆಯಂತಹ ಮಾಂ ಯತಂತಶ್ಚ ದೃಢವ್ರತಾ ನಮಸ್ಯಂತಶ್ಚ ಮಾಂ ಭಕ್ತಿಯ ನಿತ್ಯಯುಕ್ತ ಉಪಾಸತೆ. ಈ ರೀತಿ ಉಪಾಸನೆ ಮಾಡ್ತಾರೆ. ಒಂದು ಕ್ಷಣವೂ ಪರಮಾತ್ಮನನ್ನು ಅವನನ್ನು ನೆನೆಸ್ಕೊಳ್ಳದೆ ಹೋದರೆ, ಅವನ ಕೀರ್ತನೆ ಮಾಡದೆ ಹೋದರೆ, ಅವನ ಒಂದು ಕರ್ಮಗಳನ್ನು ಮಾಡಿ ಅದಕ್ಕೆ ಉಪಕಾರಕವಾದ ಇತರ ಕರ್ಮಗಳನ್ನು ಅದರಲ್ಲಿ ತೊಡಗೋದು, ಪೂರ್ಣಗೊಳಿಸುವವರೆಗೂ ದೃಢವಾದ ಸಂಕಲ್ಪ ಮಾಡಿ ಅದನ್ನು ಪೂರ್ಣವಾಗಿ ಸಂತೋಷದಿಂದ ಪರಮಾತ್ಮನ ಆರಾಧನ ರೂಪವಾಗಿ ಮಾಡೋದು, ಅವನಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡೋದು, ಈ ರೀತಿ ಎಲ್ಲ ಯಾವ ಒಂದು ಕೆಸರೋ ಇದೋ ನೋಡದೆ ಸಾಷ್ಟಾಂಗ ನಮಸ್ಕಾರ ಮಾಡೋದು, ಇದೆಲ್ಲ ಹೀಗೆ ಮಾಡಿಕೊಂಡು ಪರಮಾತ್ಮನ ವಿಷಯದಲ್ಲಿಯೇ ಆತ್ಮದವರೆಗೂ ಎಲ್ಲವೂ ಕೂಡ ಪರಮಾತ್ಮನಿಗೆ ದಾಸಭೂತವಾದದ್ದು. ಅವನ ದಾಸ್ಯದಲ್ಲಿಯೇ ಎಲ್ಲವನ್ನು ತೊಡಗಿಸಿಕೊಂಡು ಅವನೊಡನೆ ನಿತ್ಯವಾದ ಯೋಗವನ್ನು ಪಡೆದುಕೊಳ್ಳಬೇಕು ಅನ್ನುವ ಒಂದು ಆಶೆಯನ್ನೇ ಹೊಂದಿರುವಂತಹ ಇಂತಹ ಭಕ್ತರುಗಳು ಈ ರೀತಿ ನನ್ನನ್ನು ಉಪಾಸನೆ ಮಾಡ್ತಾರೆ ಅಂತ ಪರಮಾತ್ಮನು ಹೇಳ್ತಾನೆ ಇಲ್ಲಿ. ಅದಕ್ಕೆ ಸ್ವಾಮಿ ದೇಶಿಕನ್ ವ್ಯಾಖ್ಯಾನವನ್ನು ಮಾಡ್ತಾರೆ. ಇಲ್ಲಿ ವಿಶೇಷವಾಗಿ ಭಜಂತಿ ಅಂತ ಹೇಳಿದಾಗ ಉಪಾಸನೆಯು ಹೇಳಲ್ಪಟ್ಟಿದೆ ಅಂತ ಹೇಳಿದ್ರು. ಭಜಂತೀತಿ ಉಪಾಸನಂ ಪ್ರಸಕ್ತಂ. ಭಜಂತಿ ಅಂತ ಹೇಳಿದ್ರೇ ಉಪಾಸನೆ, ಆದ್ದರಿಂದ ಅಲ್ಲಿ ಉಪಾಸನೆಯೇ ಹೇಳಲ್ಪಟ್ಟಿದೆ. ಭಜನೆ ಅಂತ ಹೇಳಿದ್ರೆ ಭಕ್ತಿಯಿಂದ ಮಾಡುವಂಥದ್ದು ಉಪಾಸನೆ ಅಂತ ಹೇಳಿ. ಮನ್ಮನಾಭೋ ಮದ್ಭಕ್ತ ಮಧ್ಯಾಜಿ ಮಾಂ ನಮಸ್ಕುರು ಅಂತ ಹೇಳುವಾಗ ಅಲ್ಲಿ ಹೇಳ್ತಾರೆ ಎಲ್ಲ ಭಕ್ತಿ ಅನ್ನೋದು ಕಡೆಯಲ್ಲಿ. ಭಜಂತಿ ಅನ್ನೋದರಲ್ಲಿಯೇ ಉಪಾಸನೆಯು ಹೇಳಲ್ಪಟ್ಟಿದೆ. ಅಥ ತದೇವ ಕೀರ್ತನ ಯತನ ನಮಸ್ಕಾರೇಶು ಪ್ರೇರೆಯಂತ್ಯ ಅತ್ಯರ್ಥ ಪ್ರಿಯತ್ವ ಲಕ್ಷಣಾವಸ್ಥೆಯ ವಿಶೇಷತೆ ಸತತಂ ಮಿತಿ. ಆ ಭಕ್ತಿಯೇ ಹಿಂದೆ ಹೇಳಲ್ಪಟ್ಟಂತಹ ಹಿಂದಿನ ಶ್ಲೋಕದಲ್ಲಿ ಹೇಳಿದಾಗ ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾ ಭಜಂತಿ ಅನನ್ಯ ಮನಸ. ಭಜಂತಿ ಅನ್ನೋದು ಉಪಾಸನೆ. ಉಪಾಸನೆಯು ವಿಷಯವನ್ನು ಹೇಳಕ್ಕೆ ಆರಂಭಿಸಿ ಆ ಉಪಾಸನೆಯು ಅತ್ಯಂತ ಪ್ರೀತಿರೂಪವಾದ ಒಂದು ಅವಸ್ಥೆಯನ್ನು ಹೊಂದಿದಾಗ ಪರಮಾತ್ಮನಲ್ಲಿ ಅವರ ಪ್ರೀತಿ ಅತ್ಯಧಿಕವಾದ ಒಂದು ಅವಸ್ಥೆಗೆ ಉಪಾಸನೆಯು ಹೋದಾಗ ಏನು ಮಾಡುತ್ತೆ ಅಂತ ಹೇಳಿದ್ರೆ ಪರಮಾತ್ಮನ ನಾಮಧೇಯಗಳ ಕೀರ್ತನೆ, ಅವನ ಕರ್ಮಗಳಲ್ಲಿಯೇ ಪ್ರಯತ್ನ ಮಾಡುವುದು, ಅದಕ್ಕೆ ಉಪಕಾರಕವಾದ ವಿಷಯಗಳಲ್ಲಿ ಪ್ರಯತ್ನ ಮಾಡುವುದು, ನಮಸ್ಕಾರಗಳನ್ನು ಮಾಡುವುದು, ಇವುಗಳಲ್ಲೆಲ್ಲ ಪ್ರೇರಣೆ ಮಾಡುತ್ತೆ ಆ ಭಕ್ತಿಯನ್ನು. ಅದನ್ನು ಇಲ್ಲಿ ಆ ಭಕ್ತಿಯನ್ನೇ ಸತತಂ ಕೀರ್ತಿಯಂತಹ ಅನ್ನೋದ್ರಿಂದ ಕೀರ್ತನ ಯತನ ನಮಸ್ಕಾರೇಶು ಪ್ರೇರೆಯಂತ್ಯಾಹ ಭಕ್ತಿಯಾಹ ಪ್ರೇರಿಸುತ್ತೆ ಇವನ್ನ ಇದು ಮಾಡೋ ಹಾಗೆ. ಅತ್ಯರ್ಥ ಪ್ರಿಯತ್ವ ಲಕ್ಷಣಾವಸ್ಥೆಯ, ಅದರಿಂದ ಅಂತಹ ಒಂದು ಅವಸ್ಥೆಗೆ ಹೋದಾಗ ಭಕ್ತಿ ಹೀಗೆ ಮಾಡಿಸುತ್ತೆ, ಭಕ್ತಿಯೇ ಅದನ್ನು ಹಾಗೆ ಮಾಡಿಸುತ್ತೆ ಅಂತ ಹೇಳಿ ಪ್ರಿಯ ಮದನುಭವ ಜನಿತ ಪ್ರೀತಿಕಾರಿತ ನಿತ್ಯ ಕಿಂಕರತಾಂ ಪ್ರಾರ್ಥನೆ ಅಂತ ಭಾಷಿಕಾರರು ಹೇಳ್ತಾರೆ ಗದ್ಯದಲ್ಲಿ. ಅವನ ಪರಮಾತ್ಮನ ಅನುಭವವಿಲ್ಲದ ಪ್ರೀತಿಯೇ ಮಾಡಿಸ್ಬಿಡುತ್ತಂತೆ. ಪ್ರೀತಿಕಾರಿತ ಅಂದರು, ಪ್ರೀತಿಯಿಂದ ಮಾಡಿರಲ್ಪಟ್ಟ ನಿತ್ಯ ಕೈಂಕರ್ಯ. ಅದುವೇ ಇಲ್ಲಿಯೂ ಕೂಡ ಹೇಳಲ್ಪಟ್ಟಿದೆ. ಆ ರೀತಿ ಲಕ್ಷಣ ಅವಸ್ಥೆಯನ್ನು ಹೊಂದಿರುವ ಭಕ್ತಿ ಇಲ್ಲಿ. ಆ ಭಕ್ತಿಗೆ ಎಲ್ಲ ವಿಶೇಷಣಗಳು ಸತತಂ ಇತಿ ಅಂತ ಹೇಳಿ ಅದನ್ನು ವಿವರಿಸ್ತಾರೆ ಸ್ವಾಮಿ ದೇಶಿಕನ ಮುಂದೆ. ಅದನ್ನು ಮುಂದುವರಿಸೋಣ ಅಂತ ಹೇಳಿ
ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿ ನಿಲ್ಲಿಸ್ಕೊಳ್ತೇನೆ. ಯೋ ನಿತ್ಯಮಚ್ಯುತ ಪದ ಅಂಬುಜ ಯುಗ್ಮರುಕ್ಮು ವ್ಯಾಮೋಹತಸ್ತರಿತರಾಣಿತನಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದೇಕ ಸಿಂಧೋರಮಾನುಜಸ್ಯ ಚರಣೋ ಯುಗಲಂ ಪ್ರಪದ್ಯೆ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಾಯ ಶ್ರೀ